अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वोपनिषदां तत्त्वं संगृह्य स्वमरीषया येनोक्तं देशभाषायां वन्दे तं निजगुणेश्वरम्। श्रीमज्जगद्गुरो शिवानन्दादारम्भां श्रीमत्पूर्णानन्दमध्यमां श्रीमदस्मद्गुरुपर्यन्तां वन्दे गुरुपरम्पराम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿಯೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಶಿವಾವತಾರಿಗಳು, ಜಗದ್ವಂದ್ಯರು, ಜಗದ್ಗುರುಗಳು, ಅದ್ವೈತ ವೇದಾಂತ ಶಾಸ್ತ್ರದ ಅನಭಿಷಕ್ತ ದೊರೆಗಳು ಆಗಿರುವ ಪರಮ ಪೂಜ್ಯರಾದ ಸದ್ಗುರು ಸಿದ್ಧಾರೂಢಪ್ಪಗಳವರ ಚರಣಾರವಿಂದಗಳಲ್ಲಿಯೂ, ಸದ್ಗುರು ಶಿವಾನಂದಪ್ಪಗಳವರ ಚರಣಾರವಿಂದಗಳಲ್ಲಿಯೂ, ಸದ್ಗುರು ಮಹಾಮೌನ ಯೋಗಿ ಗುರುನಾಥಾರೂಢಪ್ಪಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಉಪಸ್ಥಿತ ಸಾಧಕ ಸಾಧಕಿಯರು, ಶರಣೆಯರು ಆದ ನಿಮ್ಮೆಲ್ಲರಲ್ಲಿಯೂ ಕೂಡ ನಮಸ್ಕಾರಗಳು. ದೇಹವು ಆನಲ್ಲವು ಎನ್ನದು ಅಲ್ಲ ಎಂದೊಡೆ ಆಗಲೇ ಆ ದೇಹದ ತ್ಯಾಗವು ಆತನಿಗೆ ಹಕ್ಕು. ದೇಹವು ನಾನು ಅಲ್ಲ, ಯಾಕಂದ್ರೆ ಅರಿಯುವುದರಿಂದ, ದೇಹವನ್ನು ತಿಳಿಯುವುದರಿಂದ ನಾನು ಅಲ್ಲ, ದೇಹವು ಆನಲ್ಲ. ನನ್ನದು ಅಲ್ಲ, ಅಷ್ಟೇ ಅಲ್ಲ, ನನ್ನದು ಅಲ್ಲ, ಪಂಚಭೂತಗಳಿಂದ ನಿರ್ಮಿತ ಆಗಿದೆ, ಅದು ಪಂಚಭೂತಗಳಿಗೆ ಸಂಬಂಧಪಟ್ಟದ್ದು. ಎನ್ನದು ಅಲ್ಲ ಎಂದೊಡೆ, ಹೀಗೆ ನಿಶ್ಚಯವಾದೊಡೆ ಆಗಲೇ ಆ ಕ್ಷಣದಲ್ಲಿಯೇ ದೇಹದ ತ್ಯಾಗವು ಆತನಿಗೆ ಹಕ್ಕು. ಈ ಶರೀರದ ತ್ಯಾಗ ಆಗಲೇ ಆಗಿ ಹೋಗಿದೆ ಈ ಶರೀರದ ತ್ಯಾಗ. ಶರೀರ ನಾನು ಅಂದ್ರೆ ಅವನದಾಗಿತ್ತು, ನಾನು ಅಲ್ಲ, ನಂದು ಅಲ್ಲ, ಪಂಚಭೂತಗಳದ್ದು ಅಂತ ತೀರ್ಮಾನ ಆಗೈತಿ ಗುರುಬೋಧೆಯಿಂದ. ಇವ ಪರಮ ಆರೂಢ, ಅವ ಶರೀರ ಅಲ್ಲಿ ಬಿಡ್ಬೇಕು, ಇಲ್ಲಿ ಬಿಡ್ಬೇಕು, ಹಂಗೆ ಬಿಡ್ಬೇಕು, ಹೆಂಗೆ ಬಿಡ್ಬೇಕಂತ ಏನೂ ಸಂಬಂಧ ಇಲ್ಲ ಹೇಳ್ತಾರೆ. ನೋಡೋಣ ಮುಂದೆ ಏನೇನು ಹೇಳ್ತಾರೆ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರ ಬದುಕ್ತಾ ಇದೆ. ಶರೀರಂತೂ ಇದೆ, ಆದರೆ ಅವನಿಗಿಲ್ಲ, ಮುಮುಕ್ಷುಗಳಿಗಿದೆ, ನೋಡೋರಿಗಿದೆ, ಅವನಿಗಿಲ್ಲ. ಪರಮ ಆರೂಢನ ತನು ಮೊದಲಾದವೆಲ್ಲವೂ ಪರಿಭವ ಬಡೆದಂಥವರಲ್ಲಿ ಸಂಚರಿಸುತ್ತಿರ್ಕಾತನು ಅವರ ಕರ್ಮಾದಿಗಳೊಡ ಬೆರೆಸದೆ ತಾನೆಂದು ಪರಿಪೂರ್ಣ. ತತ್ವಜ್ಞಾನಿಯ ಜೀವನ್ಮುಕ್ತ ಅವಸ್ಥೆಯ ವಿಷಯ. ಪರಮ ಆರೂಢನು ಅದರ ವಿಷಯ ಎಂದು ಹೇಳಿ ಬಂದಾಗ, ಪರಮ ಆರೂಢನು, ಈ ರೂಢ ಅಲ್ಲ, ಆರೂಢ. ಅಖಂಡ ಚೈತನ್ಯವೇ ನಾನು ಅನ್ನುವುದು ಸಹಜವಾದಂಥ ಮಹಾನುಭಾವ. ಆತನ ತನು ಶರೀರ ಪಂಚಭೂತಗಳಲ್ಲಿ ಲೀನ ಆಗ್ತದೆ ಅವನ ಶರೀರ. ಅದರಲ್ಲಿರುವಂಥ ಇಂದ್ರಿಯಗಳು ತನಗೆ ಕಾರಣವಾಗಿರುವ ಅಪಂಚೀಕೃತ ಪಂಚಭೂತಗಳಲ್ಲಿ ಲಯ ಆಗುವುದು ಸಹಜವಾದ ಸ್ವಭಾವ. ಇದ್ರಾಗ ಒಂದು 25 ತತ್ವ ಇದಾವಂತ. ಸ್ಥೂಲ ಶರೀರದಾಗ, ಸೂಕ್ಷ್ಮ ಶರೀರದಾಗ 17 ಅಥವಾ 19 ತತ್ವ ಇದಾವು. ಅಪಂಚೀಕೃತ ಪಂಚಭೂತಗಳಿಂದ ನಿರ್ಮಾಣವಾದದ್ದು ಸೂಕ್ಷ್ಮ ಶರೀರ, ಪಂಚೀಕೃತ ಪಂಚಭೂತಗಳಿಂದ ನಿರ್ಮಾಣವಾದದ್ದು ಸ್ಥೂಲ ಶರೀರ. ತಮಗೆ ಕಾರಣವಾದ ಯಾವ ಪದಾರ್ಥಗಳು ಇವೆಯೋ ಅವುಗಳಲ್ಲಿ ಲಯ ಆಗ್ತವೆ, ಹೋಗ್ತವೆ. ಕಾರ್ಯವು ಕಾರಣದಲ್ಲಿ ಲಯ ಆಗ್ತದೆ, ಮುಗಿತಾ ಇದೆ. ಒಂದಿಟ್ಟು ಸ್ಥೂಲವಾಗಿ ಹೇಳೋದಾದ್ರೆ, ಈ ಶರೀರ ಅನ್ನದಿಂದ ಹುಟ್ಟಿದೆ,
ತಾಯಿ ತಂದೆಗಳು ಊಟ ಮಾಡಿದ ಅನ್ನ ರೇತಸ್ಸು ರಕ್ತ ಆಗಿ ಅದು ನೇರನಾಗಿ ಶರೀರ ಕೂಡಿತು. ಯಾವುದರಿಂದ ಬೆಳೀತು? ಅನ್ನದಿಂದ ಬೆಳೀತು. ಕೊನೆಗೆ ಒಂದಿನ ಯಾವುದರ ಹೊಕ್ಕತಿ? ಅನ್ನದ ಕೊನೆಗೆ ನೀವು ಬೆಂಕಿಯಾಗಿ ಹಾಕಿರ ಸುಡ್ರಿ, ಅದು ಬೂದಿಯಾಗಿ ಮತ್ತು ಮಣ್ಣಾಗ ಕೂಡ್ಬೇಕಲ್ಲ. ಭೂಮಿಯಾಗ ಕೂಡಿದ್ರಂತೂ ಮುಗಿತು, ಮಣ್ಣಾಗ ಮಣ್ಣಾಯಿತು. ನೀರಾಗ ಹೋಗಿತ್ತು ಅಂತೇಳಿ ನದಿಯಾಗದು ಹೋಗುತ್ತೆ. ಅಲ್ಲಿಯೂ ಕೂಡ ಆ ಪ್ರಾಣಿ ತಿಂದು ಈ ಪ್ರಾಣಿ ತಿಂದು ಅಲ್ಲಿಯೂ ಕೂಡ ಮಣ್ಣು ಆಗೋದು ಒಂದಿನ. ಅದು ಆ ಪ್ರಾಣಿಗಳನ್ನು ಬಾಧೆ ನಡೆಸೋದೇನೆ, ಅದು ಒಂದಿನ ಸಾಗಿದ್ದಲ್ಲ ಮಣ್ಣು ಆಗೋದು. ಅಂದರೆ ತನ್ನ ಮೂಲ ಕಾರಣಗಳಲ್ಲಿ ಇದು ಲಯ ಆಗ್ತದೆ. ಅದು ಶರೀರ. ಆತ್ಮನಲ್ಲಿ ಲಯ ಆಗ್ತದಂತ ಯಾವುದಿಲ್ಲ. ಆತ್ಮನಲ್ಲಿ ಲಯ ಆಗ್ತದಂತ ತಪ್ಪದು. ಕಾರಣ ಆಗಬೇಕು ಆತ್ಮ ಕಾರಣ. ಜಗತ್ತುತ್ತಮ ಅವನ ಕರೆ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳಿದವು ಕರೆ. ನಾನು ಮೊದಲೇ ಹೇಳಿದ್ದೇನೆ, ವೇದಾಂತಿಗಳ ಭಾಳ ಸುಳ್ಳು ಹೇಳೋರು ಅಂತ. ವೇದಾಂತಿಗಳ ಭಾಳ ಸುಳ್ಳು ಹೇಳೋರು. ಮತ್ತು ನೀವೇ ಹೇಳಿದ್ರಿ, ಪರಮಾತ್ಮನಿಗೆ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತಂದು ಹೇಳಿದ್ರಿ. ಮತ್ತೀಗ ಲಯ ಆಗೋದು ಪರಮಾತ್ಮನಲ್ಲಿ ಅಲ್ಲ, ಪಂಚಭೂತಗಳಲ್ಲಿ ಲಯ ಆಗ್ತದೆ. ಪಂಚೀಕೃತ ಈಗ ಪಂಚಭೂತಗಳಲ್ಲಿ ಲಯ ಆಗ್ತಾವ ಅಂತ ಹೇಳಾಕೊಂಡಿಲ್ಲ. ಮತ್ತು ಹೇಳೋದಿಲ್ಲ ಏನು ಅಂದಿಲ್ಲ. ಪರಮಾತ್ಮ ಸಂಕಲ್ಪ ಮಾಡಿದಷ್ಟೇ, ಮಾಯೆಗೆ ಆಜ್ಞೆ ಮಾಡಿದ, ಜಗದ್ರೂಪವಾಗಿ ಪರಿಣಮಿತು. ಮತ್ತೆ ಅದು ಇನ್ನೊಂದು ಮಾಯೆ ಐಂದ್ರ ಜಾಲಿಕನ ಆಟದಲ್ಲಿ ತೋರುವ ಪದಾರ್ಥಗಳಂತೆ. ಅಲ್ಲಿ ಒಂದಾರು ಅದಾವೇನೋ ಎಲ್ಲ ಇದ್ದಂಗ ಕಾಣ್ತ ಇದ್ದಂಗ ಕಾಣ್ತ ಆಯಿತು. ಇದು ಪಂಚಭೂತಗಳಲ್ಲಿ ಲಯ ಆಗ್ತಾವ. ಆ ಪರಮಾತ್ಮನ ತನು ಮೊದಲಾದವೆಲ್ಲವೂ ಪರಿಭವ ಒಡೆದು ಈಗೇನಾಗೈತಿ? ಲಯ ಆಗೋದಂತೂ ಮ್ಯಾಲ ಸೂತ್ರದಲ್ಲಿ ಆಯ್ತದ. ಪರಮಾತ್ಮನ ತನು ಶರೀರ ಮೊದಲಾದವೆಲ್ಲವನ್ನು ತಗೊಳ್ರಿ. ಇಂದ್ರಿಯಗಳನ್ನು, ಕರಣಗಳನ್ನು ಎಲ್ಲವುಗಳನ್ನು ಸ್ವೀಕಾರ ಮಾಡಿ. ಎಲ್ಲವೂ ಪರಿಭವ ಒಡೆದು, ಪರಿಭವ ಒಡೆದಂಥವರಲ್ಲಿ, ಭವಿಗಳಲ್ಲಿ, ಸಂಸಾರಿಗಳಲ್ಲಿ. ಭವಿಗಳಲ್ಲಿ ಅಂತ ಒಂದು ಶಬ್ದ ಬಳಸಿದೆ. ಹುಟ್ಟಿದವರೆಲ್ಲರೂ ಭವಿಗಳು. ಭವಂತಿ ಭೂತಾನಿ, ಹುಟ್ಟಿದವರೆಲ್ಲರೂ ಭವಿಗಳೇ. ಆದರೆ ಸಂಸ್ಕಾರದಿಂದ ದ್ವಿಜ ಹುಟ್ಟಿದೆ. ಸಂಸ್ಕಾರದಿಂದ ನಾವು ದ್ವಿಜರಾಗ್ತೇವೆ. ಯಾವಾಗ ಸಂಸ್ಕಾರ ಅಂದರೆ ಗುರುಪುತ್ರರಾದಾಗಲೇ ಸಂಸ್ಕಾರ. ಅದು ಎರಡನೇ ಜನ್ಮ. ತಾಯಿ ತಂದೆಗಳ ಜನ್ಮ ಒಂದನೇದ್ದು, ಅವರಿಂದ ಆಗುವಂಥದ್ದು. ಎರಡನೇದು ಗುರುಗಳಿಂದ ಆಗುವಂಥದ್ದು, ಎರಡನೇ ಜನ್ಮ. ಯಾರು ಗುರುಬೋಧೆಯನ್ನು ಪಡೆದಿಲ್ಲವೋ ಅವರು ಭವಿಗಳು. ಯಾರು ಗುರುಬೋಧೆಯನ್ನು ಪಡೆದಿದ್ದಾರೆಯೋ ಅವರು ಭವಿಗಳೆಲ್ಲ ಸಾಧಕರು. ಮತ್ತು ವ್ಯತ್ಯಾಸ ಮಾಡ್ತೀನಿ ಮತ್ತಿನ ಸಾಧಕರು. ಪರಿಭವ ಒಡೆದಂಥವರಲ್ಲಿ, ಜನನಮರಣಾತ್ಮಕವಾದ ಸಂಸಾರಕ್ಕೆ ಒಳಪಟ್ಟವರಲ್ಲಿ, ಜಗತ್ತಿನ ಜನರಲ್ಲಿ ಚರಿಸುತ್ತಿರುಕೆ ಆತನು ಅವರವರೊಡನೆ ಕರ್ಮಿಗಳಲ್ಲಿ ಕರ್ಮಿಗಳಂತೆ, ಯೋಗಿಗಳಲ್ಲಿ ಯೋಗಿಗಳಂತೆ, ಭೋಗಿಗಳಲ್ಲಿ ಭೋಗಿಗಳಂತೆ, ಅವರವರಿಗೆ ಅವರವರಂತೆ ತನಗೆ ತಾನೇ ಇರ್ತಾನೆ. ಅದಕ್ಕೆ ಕೂಡುವುದೇ ಇಲ್ಲ. ಅವರು ಕೂಡ ಮಾತಾಡೋದು ಅವರೇ ಆಗಿರ್ತಾನೆ. ಕರ್ಮಿಗಳು ಕೂಡ ಮಾತಾಡೋ ಕರ್ಮಿ ಆಗಿರ್ತಾನೆ. ಗೋಪಿಗಳ ಕೂಡ ಮಾತಾಡೋ ಗೋಪಿ ಆಗಿರ್ತಾನೆ. ಇವು ಮಾತಾಡೋದ್ರಿಂದ ಗೋಪಿ ಆಗಿರ್ತಾನೆ. ಪರಂತು ಅವರಕ್ಕೂ ಸಂಬಂಧ ಕೊಡಲಿಲ್ಲ. ಅವರ ಗುಣಗಳು ಇವರಿಗೆ ಗೊತ್ತ ಅನ್ಸೋದೇ ಇಲ್ಲ, ಸಂಬಂಧವೇ ಇಲ್ಲ. ಇದು ತತ್ವವೇತ್ತನಿಗೆ ಹೊಂದುವಂಥದ್ದು. ಸಾಮಾನ್ಯರಿಗೆ ಆ ಗುಣ ಹಾಗಾದರೆ ಸೇರ್ಕೊಳ್ತಾವೆ. ಇದು ಸಾಮಾನ್ಯರಿಗೆ ಏನಾರ ಕೈಯಾಕ ಹೋಗಿ ಕುಂದ್ರಿಲ್ಲ, ಯಾರು ನೋಡಾಕ ಹೋಗಿ ಕುಂದಿರೋದನ್ನು ಕಲ್ತೇ ಬಿಡ್ತೇವೆ. ಯಾವುದನ್ನು ಕಷ್ಟದಲ್ಲಿ ನಾವು ಕೇಳ್ತೀವಿ. ಒಳ್ಳೆದನ್ನು ಬೇಕು ಕಲಿಯೋದಿಲ್ಲ, ಒಳ್ಳೆದನ್ನು ಬೇಕು ಕಲಿಯೋದಿಲ್ಲ ಮನುಷ್ಯ, ಕೆಟ್ಟದ್ದನ್ನೇ ಬೇಕಿಲ್ಲ. ಅವನೇನು ಅಗಲು ಮಾಡೋದು ಬೇಡ, ವಿಸ್ತಾರ ಮಾಡೋದು ಬೇಡ, ನಿಮಗೆಲ್ಲರಿಗೂ ತಿಳಿತೈತೆ ಆ ಮಾತುಗಳು. ಸೇರಿಸೋದಕ್ಕೆ ಆತನು ಅವರ ಕರ್ಮಾದಿಗಳೊಡ ಬೆರೆಸದೆ, ಕರ್ಮಾದಿಗಳೊಡ ಬೆರೆಸದೆ, ಅವರ ಕರ್ಮದಲ್ಲಿ ಕರ್ಮಿಯಾಗಿ ವ್ಯವಹಾರ ಮಾಡಿದ ಕರ್ಮದ ಫಲ ಏನಾದ್ರೆ ಬರ್ತದೇನಾದ್ರೂ ಬರೋದಿಲ್ಲ. ಯಾಕಂದ್ರೆ ಅದು ತಪಸ್ಸಾಗಿದ್ದಾನೆ. ನೋಟ ಮಾತ್ರದಿಂದ ಅವರ ಶರೀರ ಅವರು ಕೂಡ ವ್ಯವಹಾರ ಮಾಡ್ತಾ ಇದೆ. ನಾನು ಮಾಡುತ್ತೇನೆ ಅನ್ನೋ ಭಾವ ಇಲ್ಲ ಇಲ್ಲಿ. ಅವರವರ ಕೂಡ ವ್ಯವಹಾರ ಮಾಡ್ತಾ ಇದೆ ಸರಿ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿರುವಂತಹ ಸಮಯದಲ್ಲಿ. ಅದಕ್ಕಾಗಿ ಅವರ ಕರ್ಮಾದಿಗಳೊಡ ಬೆರೆಸದೆ
ಕರ್ಮಾದಿ ಆಧಿಪತ್ಯದಿಂದ ಅವರೆಲ್ಲ ವ್ಯವಹಾರಗಳೊಡನೆ ಕೂಡಿ ವ್ಯವಹಾರವನ್ನು ಮಾಡಿದವನಂತೆ ತೋರಿದರೂ ಕೂಡ ಆ ವ್ಯವಹಾರಕ್ಕೂ ಅವನಿಗೂ ಏನೇನು ಸಂಬಂಧ ಇಲ್ಲ. ನಾಟಕದಲ್ಲಿ ಪಾತ್ರ ಮಾಡಿದವನಂತೆ ತಿಳಿಯುವುದಕ್ಕಾಗಿ, ನಾಟಕದಲ್ಲಿ ಪಾತ್ರ ಮಾಡಿದವನಂತೆ ಅರ್ಜುನನ ಪಾತ್ರ ಮಾಡ್ಯಾನ. ಅರ್ಜುನನ ನಾ ಅರ್ಜುನಲ್ಲ ಅಂತ ತಿಳ್ಕೊಂಡಿದ್ದ ನಾವು ಅಂತ ಪಾತ್ರ ಪಾತ್ರದಲ್ಲಿ ಪಾತ್ರಧಾರಿಯ ಮಾತ್ರಗಳನ್ನು ಆಡಾಕತ್ತಿದ್ದಾನೆ. ಆಡಿದ ಮಾತ್ರಕ್ಕೆ ಅರ್ಜುನ ಆಡಬಲ್ಲೇನು, ಆಗುವುದಿಲ್ಲ. ಹಾಗೆ ಇವನು ಕೂಡ ತತ್ವಜ್ಞಾನಿ ಲೋಕದವರೊಡನೆ ಕೂಡಿಕೊಂಡು ವ್ಯವಹರಿಸುತ್ತಿದ್ದಾಗ್ಯಾದರೂ ಅವರ ಕರ್ಮ ಮೊದಲಾದವುಗಳು ಇವನಿಗೆ ಅಂಟುವುದಿಲ್ಲ. ಇವು ಮಾಡುವ ಶರೀರದ ಕ್ರಿಯೆ ಐತಲ್ಲ, ಇವು ಮಾಡವಲ್ಲ, ಶರೀರ ಮಾಡಾಕತ್ತ ಮೊದಲೇ ಹೇಳಿದಿನ. ಅವನ ಸನ್ನಿಧಾನದಲ್ಲಿ ಶರೀರ ಮಾಡಾಕತ್ತದ. ಅದರಿಂದ ಏನಾದರೂ ಪುಣ್ಯ ಪಾಪಾದಿಗಳು ಉಂಟಾಗ್ತಾವೇನೋ ಅಂದ್ರೆ ಆಗುವುದಿಲ್ಲ, ಸಂಬಂಧವೇ ಇಲ್ಲ. ಕರ್ಮಾದಿಗಳೊಡವೆರಸದೆ ತಾನೇ ಎಂದು ಪರಿಪೂರ್ಣ, ಎಂದು ಸ್ವಲ್ಪ ದೀರ್ಘ ಮಾಡೋದು, ಎಂದು ತಾನು ಎಂದೂ ಪರಿಪೂರ್ಣ. ಯಾವಾಗ ಗುರುಗಳಿಂದ ತತ್ವ ತಿಳ್ಕೊಂಡ್ರು ಅಂದಂತೂ ಪರಿಪೂರ್ಣ ಅನ್ನೋದು ಜ್ಞಾನ ಆಯಿತು. ಅದಕ್ಕಿಂತ ಮೊದಲ ಪರಿಚ್ಛನ್ನ ಏನು ಅಂದ್ರೆ ಅದಕ್ಕಿಂತ ಮೊದಲು ಪರಿಪೂರ್ಣ, ಅದ್ರ ಗೊತ್ತಿರಲಿಲ್ಲ, ಅಷ್ಟೇ ಗೊತ್ತಿರಲಿಲ್ಲ. ಗುರುಗಳ ಸನ್ನಿಧಿಗೆ ಬಂದು ಸಾಧಕನಾಗಿ ಗುರು ಸೇವಾದಿಗಳನ್ನು ಮಾಡಿ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಆ ಪರಿಪೂರ್ಣವಾದ ಅಖಂಡ ಚೈತನ್ಯವೇ ಎಂದು ಯಾವಾಗ ತಿಳಿದುಕೊಂಡಿದ್ದಾನೆಯೋ ಮತ್ತೆ ಎಂದು ಅದನ್ನು ನಾನು ಜೀವಾತ್ಮನು ಅನ್ನುವ ಭಾವದಿಂದ ಕೂಡಿಕೊಳ್ಳುವುದಿಲ್ಲ. ಪರಿಪೂರ್ಣ ಜೀವಾತ್ಮ ಅಂದ ಪರಿಚ್ಛನ್ನ ಆಗ್ತಾನೆ, ಪರಮಾತ್ಮ ಅಂದ ಪರಿಪೂರ್ಣ ಆಗ್ತಾನೆ. ಎರಿದೊಡೆ ಪರಮಾತ್ಮ, ಮರೆದೊಡೆ ಜೀವಾತ್ಮ. ಹೇಳ್ಕೊಂಡು ಬಂದಿದೆ ಗ್ರಂಥಕಾರ. ಅರಿದೊಡೆ ಪರಮಾತ್ಮ, ತನ್ನನ್ನು ತಾನು ಅರಿದೊಡೆ ಪರಮಾತ್ಮ, ತನ್ನನ್ನು ತಾನು ಮರೆದೊಡೆ ಜೀವಾತ್ಮ. ಇವ ಒಮ್ಮೆ ತತ್ವಜ್ಞಾನ ದೃಢ ಆಯಿತು ಅಂದ್ರೆ ತನ್ನನ್ನು ತಾನು ಎಂದೂ ಮರೆಯಲಾರ. ಅದಕ್ಕೆ ಎಂದೂ ಪರಿಪೂರ್ಣ, ಯಾವಾಗಲೂ ಪರಿಪೂರ್ಣನು ಅಂತ ಇದರ ಅರ್ಥ. ಮುಂದೆ ನೋಡಿ ಹೋಗೋಣ. ಪರಮ ಆರೂಢನ ತನು ಮನವು ಹಸು ಲಯದಲ್ಲಿ ನಿರವಿಸಲ್ ಅವುದೇ ಬೇರೊಂದನು ವರಸೇತು ಬಂಧದೆಡೆಯೊಳು ಉಂಡೆ ಗತಿ ನೀರೇ ಪರಮಾತ್ಮನು ಆತನೇ ಪರಿಪೂರ್ಣ. ನೀರೇ ಸರಳ ಸ್ವಭಾವದ ಮೈತ್ರೇಯೇ. ತತ್ವಜ್ಞಾನಿ ಶರೀರ ಆಯ್ಲಿ ಬಿಡಬೇಕು. ಕಾಶಾಂತು ಮರಣಾನ್ಮುಕ್ತಿ. ಕಾಶಿಯಲ್ಲಿ ಶರೀರ ಬಿಟ್ಟರೆ ಮೋಕ್ಷ ಆಗ್ತದಂತ, ಇದು ಪುರಾಣದ ಮಾತು. ಪುಣ್ಯಸ್ಥಳ ಕಾಶಿ, ಅಲ್ಲಿ ಶರೀರದಾಗ್ಬಿಟ್ರೆ ಮೋಕ್ಷ, ಶರೀರ ಬಿಟ್ಟರೆ ಮೋಕ್ಷ ಆಗ್ತದಂತ. ಅಲ್ಲಿ ನರಿ ಇದಾವು, ನಾಯಿ ಇದಾವು, ಇನ್ನೂ ಏನೇನೋ ಇದಾವೆ ಬಿಡ್ರಿ. ಅವನ್ನೆಲ್ಲ ಯಾಕೆ ಹೇಳೋದು? ಅವೆಲ್ಲ ಅಲ್ಲೇ ಸಾಯ್ತಾವು, ಅವು ಮೋಕ್ಷ ಆಗ್ತದೇನೆ ಆಗೋದಿಲ್ಲ. ಪುರಾಣದ ಮಾತಂತ ಹೇಳಿನಿ, ನೆನಪು ಮಾಡೀನಿ. ಪುರಾಣದ ಮಾತು ಅಂದರೆ ಪುಣ್ಯ ಸ್ಥಳಗಳ ಸಂದರ್ಶನ ಮಾಡಲಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೇ, ಅಲ್ಲದೆ ಅಲ್ಲಿ ಸಾಯಿ ಅಂತಿಲ್ಲ. ಎಷ್ಟೋ ಮಂದಿ ಆಯ್ತು ಸಾಯಾಗ ಹೋಗ್ತಾವ. ಎಷ್ಟೋ ಘಾಟಗಳಿದಾವಲ್ಲಿ, ಹರಿಶ್ಚಂದ್ರ ಘಾಟ, ಆ ಘಾಟ, ಈ ಘಾಟ ಅರ್ಧಂಬರ್ಧ ಸುಡ್ತಾವು, ನದಿ ಬಂದಿತ್ತು. ಮುಕ್ತರಾದ್ರಂತ ಹೆಂಗೆ ಮುಕ್ತರಾಗ್ತಾರೆ? ಜ್ಞಾನ ಇಲ್ಲದೆ, ಜ್ಞಾನಾದೇವತು ಕೈವಲ್ಯ. ಜ್ಞಾನ ಇಲ್ಲದೆ ಮೋಕ್ಷ ಆಗೋದಿಲ್ಲ. ಭ್ರಾಂತಿ, ಅದು ಒಂದು ಭ್ರಾಂತಿನ. ಅಲ್ಲಿ ಸತ್ರ ಮೋಕ್ಷ ಆಗ್ತದೆ ಅನ್ನೋದು ಒಂದು ಭ್ರಾಂತಿನ. ಸತ್ತವಾಗ ಹೆಂಗೆ ಮೋಕ್ಷ ಆಗ್ತದ್ರಿ? ನನಗೆ ಆಶ್ಚರ್ಯ ಆಗೈತಿ. ಯಾರಿಗೆ ಹುಟ್ಟು ಸಾವು ಇಲ್ಲ ಅವರು ಮುಕ್ತರು. ಮತ್ತು ಅಲ್ಲಿ ಸತ್ರ ಮೋಕ್ಷ ಆಗ್ತದಂದ್ರೆ ಏನು ನೋಡ್ರಿ? ಆಘಾತ ದೋಷ. ಮುಕ್ತ ಅವ ಸಾಯವಲ್ಲ, ಹುಟ್ಟವಲ್ಲ. ಮತ್ತು ಸತ್ರ ಮೋಕ್ಷ ಆಗತ್ತೆ ಅಂದ್ರೆ ಎಷ್ಟು ಅಪರಾಧ. ಅದನ್ನ ನಂಬ್ತೇವೆ ನಾವು. ಪುರಾಣದ ಮಾತ ಅಲ್ಲಿ ಹೋಗಿ ಸಾಯಕ್ಕೆ ನಿಲ್ತೇವೆ, ಅದು ಯೋಗ್ಯ ಅಲ್ಲ. ಅದಕ್ಕೆ ಇಲ್ಲಿ ಹೇಳಕತ್ತಾರು, ಶ್ರೀತು ಬಂದು ರಾಮೇಶ್ವರ, ಅದು ಒಂದು ಪುಣ್ಯಕ್ಷೇತ್ರ, ಅಲ್ಲಿ ಸತ್ರ ಮೋಕ್ಷ ಆಗ್ತದಂತ. ಕಾಶ್ಯಾಗ ಸತ್ರ ಮೋಕ್ಷ ಆಗ್ತದಂತ. ನರ್ಮದಾ ನದಿ ದಡದಾಗ ಸತ್ರ ಮೋಕ್ಷ ಆಗ್ತದಂತ. ಇವೆಲ್ಲ ಅಂತ 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 ಹೇಳಿನಿಲ್ಲ, ಎಲ್ಲ ಸುಳ್ಳು ಅಂತ ಅಭಿಪ್ರಾಯ. ಅದಕ್ಕೆ ಇಲ್ಲಿ ಬರೀತಾರೆ ನೋಡ್ರಿ. ಪರಮಾರೂಢನ ತನು ಶರೀರ, ಮನವು ಮನಸ್ಸು, ಹಸು ಲಯದಲ್ಲಿ ಅವು ತಮಗೆ ಕಾರಣವಾಗಿರುವ ಪದಾರ್ಥಗಳಲ್ಲಿ ಲಯ ಆಗ್ತಿರ್ತಾವೆ. ಪರಮಾರೂಢನ ಶರೀರ. ನತಸ್ಯ ಪ್ರಾಣಾಹ ಉತ್ಕ್ರಾಮಂತಿ, ಅವನ ಪ್ರಾಣಗಳು ನ ಉತ್ಕ್ರಾಮಂತಿ, ಎಲ್ಲೂ ಹೋಗೋದಿಲ್ಲ. ಅತ್ರ ಬ್ರಹ್ಮಣಿ ಸಮವಲಿಯಂತೆ. ಬ್ರಹ್ಮಣಿ ಅಂದ್ರೆ ಆಧಾರಭೂತವಾದ ವಸ್ತುವಿನಲ್ಲಿ ಕರಿಗೆ ಹೋಗುತ್ತವೆ ಅಂತ ಅಭಿಪ್ರಾಯ.
ಆಧಾರ ಅದ ಇಲ್ಲ ಕೊನೆಗೆ ಈ ಮಣ್ಣಿಗೂ ಅದೇ ಆಧಾರ. ಎಲ್ಲಿಗೆ ಹೋಗಿ ಮುಕ್ತಾಯ ಆಗೋದು? ಆತ್ಮತತ್ವಕ್ಕೆ ಹೋಗಿ ಮುಕ್ತಾಯ ಆಗೋದು. ಇದು ತಿಳಿಸುವ ಮಾತು. ಆದರೆ ಯಥಾರ್ಥ ಏನು ಅಂದರೆ ಇಲ್ಲ ಅಂತ ನಿಶ್ಚಯ ಆಗೋದು. ಜಗತ್ತೇ ಇಲ್ಲ, ಅವನ ಶರೀರವೇ ಇಲ್ಲ. ಮೇಲೆ ಬರ್ತಾರೆ ಅದನ್ನು. ಗುರು ಬೋಧೆಯಿಂದ ಯಾವಾಗ ತನ್ನನ್ನು ತಾನು ತಿಳಿದನೋ ಆಗಲೇ ಆತನಿಗೆ ಶರೀರ ಇಲ್ಲ. ಹೀಗಾಗಿ ತಿಳಿಸುವ ದೃಷ್ಟಿಯಿಂದ ಇವನ ಶರೀರ, ಇವನ ಪ್ರಾಣ, ಪಾನ, ಉದಾನ, ವ್ಯಾನ, ಸಮಾನ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನ, ಬುದ್ಧಿ, ಚಿತ್ತು, ಅಹಂಕಾರ ಎಲ್ಲ ನಮಗೆ ಕಾರಣವಾಗಿರುವ ಅವಿದ್ಯೆಯಲ್ಲಿ ಲಯ ಆಗ್ತಾವೆ. ಅವಿದ್ಯೆಯ ಕಾರ್ಯ ಇದೆಯಲ್ಲ, ಅವಿದ್ಯೆಯಲ್ಲಿ ಲಯ ಆಗ್ತಾವೆ. ಅವಿದ್ಯೆ ಇಲ್ಲ ಅಂತ ನಿಶ್ಚಯ ಮಾಡ್ತೇವೆ ನಾವು. ಅವಿದ್ಯೆ ಇದ್ರಲ್ಲ ಅದು ಲಯ ಆಗತ್ತೆ ಅಂತ ಹೇಳ್ತಿದ್ರು ಒಂದು ವೇಳೆ. ಯದಿ ಪ್ರಪಂಚವು ವಿದ್ಯೇತ ನ ನಿವರ್ತೇತ ಬರೀತಾರೆ ಗೌಡಪಾದರು. ಒಂದು ವೇಳೆ ಪ್ರಪಂಚ ಇದ್ದರೆ ಅದು ನಿವರ್ತೇತ. ಮಾಯಾ ಮಾತ್ರ ಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಈ ದ್ವೈತ ಮಾಯಾ ಮಾತ್ರ ಅಷ್ಟೇ ಇದು. ಐಂದ್ರಜಾಲಿಕನ ಆಟದ ಪದಾರ್ಥಗಳಂತೆ ಅಷ್ಟೇ ಇದು. ಅದ್ವೈತಂ ಪರಮಾರ್ಥತಃ. ಒಂದು ವೇಳೆ ಪ್ರಪಂಚ ಇದ್ದರೆ ಅದು ನಿವೃತ್ತಿ ಆಗುತ್ತಿತ್ತು. ಪ್ರಪಂಚವೇ ಇಲ್ಲ, ನಿವೃತ್ತಿ ಆಗುವುದು ಎಲ್ಲಿ ಬಂತು ಅಂತ ಕೇಳಿದ್ದಾರೆ ಗೌಡಪಾದರು. ಇದು ಸ್ವಲ್ಪ ಮೇಲಿನ ಮಾತುಗಳಿವು. ಹಾಗಾದ್ರೆ ಇಲ್ಲಿ ಲಯ ಆಯ್ತಂತ ಯಾಕೆ ಬರೋದಲ್ಲ? ಮಂದ ಮಧ್ಯಮ ಎಲ್ಲ ಜಿಜ್ಞಾಸುಗಳಿಗೆ ಒಂದು ಗಡಿ ಆಗಲಿ ಅನ್ನುವ ದೃಷ್ಟಿಯಿಂದ ಬರೆಯಾಕತ್ತಾರೆ ಗ್ರಂಥಕಾರರು. ಇಲ್ಲಿ ಅಭಿಪ್ರಾಯ ಮುಂದೆ ಇನ್ನು ಕೆಳಗೆಳೆದು ಹೇಳ್ತಾರೆ. ಭಕ್ತಿ ಮಾತ್ರವನ್ನು ಮಾಡಿದೊಡಂಗಡಿ ಅಂತ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಕೇವಲ ಭಕ್ತಿ ಮಾಡಿದ್ರೆ ಸಾಕ, ಯಾವ ಬೇಡ. ನಿತ್ಯಾನಿತ್ಯ ವಸ್ತು ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ, ಮುಮುಕ್ಷುತ್ವ, ಯೋಗ ಯಾವೂ ಬೇಡ. ಭಕ್ತಿ ಮಾಡಿದ್ರೆ ಸಾಕು ಮೋಕ್ಷ ಆಗ್ತದೆ ಮುಂದೆ ಹೇಳೋರಿದ್ದಾರೆ. ಅದು ಯಾಕೆ ಹೇಳ್ತಾರೋ ಏನು ಅನ್ನೋದು ಆ ಸಂದರ್ಭ ಬಂದಾಗ ನೋಡೋಣ. ಈಗ ಸದ್ಯಕ್ಕೆ ಏನಪ್ಪ ಅಂತ ಕೇಳಿದರೆ, ಲಯ ಅಂತ ಹೇಳೋದು ಯಾವ ದೃಷ್ಟಿಯಿಂದ ಅಂತ ಕೇಳಿದರೆ ಮುಮುಕ್ಷುಗಳ ದೃಷ್ಟಿಯಿಂದ ಅಲ್ಲದೆ ಬೇರೆ ಏನೂ ಅಲ್ಲ. ಅತ್ರೈವ ಬ್ರಹ್ಮಣಿ ಸಮವಲಿಯಂತೆ. ಈ ಕೊನೆಗೆ ಎಲ್ಲವೂ ಬ್ರಹ್ಮ ಒಂದೇ ಸತ್ಯ, ಉಳಿದದ್ದು ಮಿಥ್ಯ ಅಂತ ನಿಶ್ಚಯ ಆಗುವುದಿಲ್ಲ. ಪರಮ ಆರೂಢನತನು ಮನವು ವಸು ಲಯದಲ್ಲಿ ನಿರವಿಸಲವುದೇ. ಹೀಗೆಯೇ ಶರೀರ ಬಿಡಬೇಕು ಅಂತ ಏನಾದರೂ ಆಜ್ಞೆ ಮಾಡಬಹುದೇ, ನಿರೂಪಿಸಬಹುದೇ ಅಂತ ಕೇಳಿದ್ರೆ ಇಲ್ಲ. ಶಾಸ್ತ್ರ ಇವಾಗ ಆಜ್ಞೆ ಮಾಡೋದಿಲ್ಲ. ಶಾಸ್ತ್ರದ ತಲೆಯ ಮೇಲೆ ನರ್ತನ ಮಾಡೋಣ. 3 ಗುಣಗಳ ಆಚೆಗೆ ಹೋಗಿದ್ದಾನ. 3 ಗುಣ, ಸತ್ವಗುಣ, ರಜಗುಣ, ತಮಗುಣ ಇವನಲ್ಲಿ ಇಲ್ಲವೇ ಇಲ್ಲ. ಹೀಗಾಗಿ ಇವನಿಗೆ ಆಜ್ಞೆ ಮಾಡೋರು ಯಾರಿದ್ದಾರೆ? ಇನ್ನೊಬ್ರು ಇದ್ರೆ ಆಜ್ಞೆ ಮಾಡ್ಬೇಕಲ್ಲ, ಇನ್ನೊಬ್ರು ಇಲ್ಲ. ಇಲ್ಲ ಅಂದ್ರೆ ಆಜ್ಞೆ ಮಾಡೋರು ಯಾರೂ ಇಲ್ಲ. ಅದಕ್ಕೆ ಆನೆ ಶರೀರ ಬಿಡಬೇಕಾಗಿತ್ತು, ವೀಲಿ ಬಿಡಬೇಕಾಗಿತ್ತು ಅಂತ ಲೋಕದ ಮಂದಿ ಮಾತಾಡ್ತಾವಲ್ಲ, ಅದು ಯೋಗ್ಯ ಅಲ್ಲ. ನಿರಮಿಸಲವುದೇ. ವರಸೇತು ಬಂಧದೆಡೆಗಳು ಉಂಟೆ. ಒಂದು ಕೊಟ್ಟಿದ್ದಾರೆ ಅವರು. ವರಸೇತು ಬಂಧದೆಡೆಗಳು ಉಂಟೆ. ಸೇತು ಅಂದರೆ ಒಂದು ಸೇತುವೆ ದಾಟಿ ಹೋಗ್ಲಿಕ್ಕೆ. ಅದನ್ನು ಕಟ್ಟಿದ ಜಾಗ ಯಾವುದು ಬಂದ್ರೆ ಐತಲ್ಲ, ನಮ್ಮ ದಕ್ಷಿಣ ಭಾರತದಲ್ಲಿ ಶ್ರೀಲಂಕಾ ಅಂತ ಒಂದು ಐತೆ. ಅಲ್ಲಿ ಶ್ರೀರಾಮಚಂದ್ರನು ಸೇತುವೆ ಕಟ್ಟಿದ್ದಾನೆ ಅಂತ ನಾವು ಒಪ್ಪಿಕೊಂಡಂತಹ ಮಾತು. ಯಾಕಂದ್ರೆ ಅದು ಇತಿಹಾಸ ಹೇಳ್ತದೆ, ರಾಮಾಯಣ ಹೇಳ್ತದೆ. ಆದರೆ ಅದು ಪುಣ್ಯಕ್ಷೇತ್ರ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿ ಶರೀರ ಬಿಡಬೇಕಾಗಿತ್ತು. ಉಳಿದು ಹೇಳಿದೆಯಲ್ಲ, ಕಾಶಿ, ನರ್ಮದಾ ನದಿ, ಇನ್ಯಾವ ಪುಣ್ಯಕ್ಷೇತ್ರಗಳು ಅಲ್ಲಿ ಶರೀರ ಬಿಡಬೇಕಾಗಿತ್ತು ಅನ್ನುವ ಅಭಿಪ್ರಾಯ ತತ್ವಜ್ಞಾನಿಗೆ ಬಂಧುಗಳೇ ಆಗುವಂಥದ್ದು ಅಲ್ಲ. ಅವ ಯಾವ ಕ್ಷಣದಾಗ ತಿರುತ್ತಾನೆ ಆಗಲೇ ಹೋಗಿತ್ತು ಅವನ ಶರೀರ. ಪರಮಾತ್ಮನೇ ಪರಿಪೂರ್ಣ ಆಯಿತು. ನಿರವಿಸಲವುದೇ ಬೇರೊಂದನು ವರಸೇತು ಬಂಧದೆಡೆಯೊಳು ಉಂಟೆ ಗತಿ. ಅಲ್ಲೇನಾರ ಮೋಕ್ಷ ಆಗ್ತದೆ ಅನ್ನೋದು ಆಗೋದಿಲ್ಲ. ಗತಿ ಅಂದ್ರೆ ಮೋಕ್ಷ ಆಗೋದಿಲ್ಲ. ನೀರೇ ಸರಳ ಸ್ವಭಾವದ ಮೈತ್ರಿಯೇ. ಪರಮಾತ್ಮನು ಆತನೇ ಪರಿಪೂರ್ಣ. ತನ್ನನ್ನು ತಾನು ತಿಳಿದವನೇ ಪರಮಾತ್ಮ, ಅಖಂಡ ಚೈತನ್ಯ. ಅವನು ಪರಿಪೂರ್ಣ. ಎಲ್ಲಿ ಹೋಗ್ಬೇಕಾಗೈತಿ? ಶರೀರ ಬಿಡಕ್ಕೆ ಎಲ್ಲಿ ಹೋಗ್ಬೇಕಾಗೈತೆ? ಎಲ್ಲಿ ಹೋಗೋ ಕೆಲಸ ಇಲ್ಲ. ಅವನಿಲ್ಲದೆ ಇರುವ ಸ್ಥಳ ಒಂದು ವೇಳೆ ಇದ್ದಿದ್ರೆ ಹೋಗ್ತಿದ್ದ. ಅವನಿಲ್ಲದೆ ಇರುವ ಸ್ಥಳವೇ ಇಲ್ಲ. ಹೋಗೋದು ಎಲ್ಲೇ ಅಂದರೆ ಹೋಗೋದು ಇಲ್ಲ, ಬರೋದು ಇಲ್ಲ. ಇಷ್ಟು ಸ್ವಚ್ಛವಾಗಿ ಅದ್ವೈತವನ್ನು ಹೇಳ್ತಾ ಇದೆ ಶಾಸ್ತ್ರ. ಆದರೆ ಅಲ್ಲಿ ಸತ್ರ ಮೋಕ್ಷ, ಇಲ್ಲಿ ಸತ್ರ ಮೋಕ್ಷ ಅನ್ನೋದು ಎಲ್ಲಿ ಹೊಂದಗಡೆ ಆದೀತು? ಹೆಂಗೆ ಹೊಂದಗಡೆ ಆದೀತು ಅಂದ್ರೆ ಎಂತೆಂತೂ ಹೊಂದಗಡೆ ಆಗುವಂಥದ್ದಲ್ಲ. ಜ್ಞಾನ ದೇವತು ಕೈವಲ್ಯ. ಜ್ಞಾನದಿಂದಲೇ ಮೋಕ್ಷ ಆದೀತಲ್ಲದೆ ಮತ್ತೊಂದರಿಂದ ಮೋಕ್ಷ ಆಗೋದಿಲ್ಲ. ಜ್ಞಾನ ಏನು ಮಾಡ್ತದ? ಆತ್ಮ ಅನ್ನೋದೊಂದು ನೇತಿ ಗಡೀತದ ಅಷ್ಟೇ. ಏನು ಆತ್ಮನ ತಿಳ್ಸಾಕ ಅದಕ್ಕೆ ತಾಕತ್ತೈತೇನೆ? ಸೂರ್ಯನ ಮುಂದೆ
ಚಿಮ್ನಿ ಹಿಡಿದ್ರ ಚಿಮ್ನಿ ಬೇಕಾದ್ರೆ ಸೂರ್ಯ ನೋಡೋಕ್ಕಾಗೈತಿ. ಜ್ಞಾನ ಏನು ಮಾಡಿತ್ತು ಆತ್ಮನ ಮುಂದೆ? ಏನೂ ಇಲ್ಲ. ಆತ್ಮನಲ್ಲದ ನೇತಿಗಳಿಯುವುದೇ ಇದರ ಕೆಲಸ ಅಷ್ಟೇ. ಹೀಗಿರುವುದರಿಂದ ಜ್ಞಾನ ದೇವತು ಕೈವಲ್ಯಂ ಅಂದಾಗ ಏನು ಅರ್ಥ ಮಾಡಬೇಕು? ನೇತ್ಯಾತ್ಮಕ ದೃಷ್ಟಿಯಿಂದಲೇ ಅರ್ಥ ಮಾಡಬೇಕು. ಇದು ನನ್ನ ಆತ್ಮ ಅಂತ ತೋರಿಸುವ ತಾಕತ್ತು ಯಾರಿಗೂ ಇಲ್ಲ. ನಾವು ಪರಿಪೂರ್ಣ. ಹೀಗಾಗಿ ಹೋಗೋದಿಲ್ಲ ಬರೋದಿಲ್ಲ ಎಲ್ಲಿಯೂ ಇಲ್ಲ ಅಂತಾಯಿತು. ಎಂದು ಸದ್ಗುರುವರನಿಂದ ತನ್ನನು ದಿಟದಿಂದ ತಾನು ಅರಿದನು ಆ ಕ್ಷಣದಳು ಸಂದೇಹವೇನು ತತ್ತನುವಿಗದೆ ತ್ಯಾಗವು ಎಂದು ಮೈತ್ರೇಯಿ ನಂಬಿತು ತತ್ವ. ಎಂದು ಯಾವ ಸಮಯದಲ್ಲಿ ಪದಚ್ಛೇದ ನಂಗೆ ಸದ್ಗುರುವರನಿಂದ ತನ್ನನು ದಿಟದಿಂದ ತಾನು ಅರಿದನು ಆ ಕ್ಷಣದಳು ಸಂದೇಹವು ಏನು ತತ್ತನುವಿಗೆ ಅದೇ ತ್ಯಾಗವು ಎಂದು ಮೈತ್ರೇಯಿ ನಂಬು. ಇದು ತತ್ವ. ಮೈತ್ರೇಯಿ ಎಲೈ ಉತ್ತಮ ಜಿಜ್ಞಾಸವಾದ ಮೈತ್ರೇಯಿಯೇ, ಎಂದು ಯಾವಾಗ ಗುರು ಸನ್ನಿಧಿಗೆ ಬಂದು ಸೇವಾದಿಗಳನ್ನು ಮಾಡಿ ಸದ್ಗುರುವರನಿಂದ, ಗುರುಗಳೆಂಥವರು ಯಥಾರ್ಥವಾರ್ಥ ಇದ್ದದ್ದನ್ನು ಇದ್ದಂತೆ ಹೇಳುವಂಥವರು ಸದ್ಗುರುಗಳು. ಸದ್ಗುರುವರನಿಂದ ತನ್ನನು ತನ್ನ ಯಥಾರ್ಥವಾದ ಸ್ವರೂಪವನ್ನು ದಿಟದಿಂದ ಯಥಾರ್ಥವಾಗಿ, ದಿಟ ಅಂದ್ರೆ ಸತ್ಯ, ಯಥಾರ್ಥವಾಗಿ, ಯಥಾರ್ಥ ಅಂದ್ರೂ ಅದೇ ಅರ್ಥ, ದಿಟ ಸತ್ಯ ಅಂದ್ರೂ ಅದೇ ಅರ್ಥ. ದಿಟದಿಂದ ಯಥಾರ್ಥವಾಗಿ ಹೆಂಗಂದ್ರೆ ಏನು? ಇಲ್ಲಿವರೆಗೆ ಶರೀರನ ಅಂತ ತಿಳ್ಕೊಂಡಿದ್ದ, ಈಗ ಯಥಾರ್ಥವಾಗಿ ಶರೀರನ ಅಲ್ಲ. ಮತ್ತು ಯಾರು ಅಂತ ಕೇಳಿದರೆ ಪ್ರತ್ಯೇಗಾತ್ಮ ಚೈತನ್ಯ, ಕೂಟಸ್ಥ ಚೈತನ್ಯ, ಪ್ರತ್ಯೇಗಾತ್ಮ ಚೈತನ್ಯ, ಪರಬ್ರಹ್ಮ ಚೈತನ್ಯ, ಇವೆಲ್ಲ ಬರೇ ಶಬ್ದಗಳು. ಪರಬ್ರಹ್ಮ ಚೈತನ್ಯ, ಈ ಕೂಟಸ್ಥ ಚೈತನ್ಯ ಕೇವಲ ಸಾಕ್ಷಿ ಚೇತ ಕೇವಲ ನಿರ್ಗುಣಸ್ಯ. ಚಿದಾಭಾಸ ಚೈತನ್ಯ ವ್ಯವಹಾರದೊಡನೆ ಬೆರೀತದೆ. ಕೂಟಸ್ಥ ಚೇತನ ವ್ಯವಹಾರದೊಡನೆ ಬೆರೆಯುವಂಥದ್ದು ಅಲ್ಲ, ಅದು ಕೇವಲ ಸಾಕ್ಷಿ. ಅದಕ್ಕಾಗಿ ಕೂಟಸ್ಥ ಚೈತನ್ಯ ಅಂದರೂ ಪರಬ್ರಹ್ಮ, ಪರಬ್ರಹ್ಮ ಚೈತನ್ಯ ಅಂದರೂ ಪರಬ್ರಹ್ಮ, ಅಖಂಡ ಚೈತನ್ಯ ಅಂದರೂ ಪರಬ್ರಹ್ಮ, ಪ್ರತ್ಯೇಗಾತ್ಮ ಚೈತನ್ಯ ಅಂದರೂ ಪರಬ್ರಹ್ಮ. ಇದುವೇ ದಿಟದಿಂದ ಯಥಾರ್ಥವಾಗಿ ತಾನು, ನೋಡ್ರಿ ಇಲ್ಲೇನಂತಾರೆ? ತಾನು ಅರಿದಾಕ್ಷಣ ಅಂತಾರೆ. ಇಲ್ಲಿ ಕೇವಲ ತನ್ನ ಅನುಭವವೇ ಸಾಕ್ಷಿ. ಇನ್ನೊಬ್ಬರು ಯಾರೂ ನಮ್ಮ ಜಾಗದಾಗ ಕುಂಡ್ರಿಸೋದಿಲ್ಲ. ತತ್ವವೇತ್ತನಾದ ತತ್ವಜ್ಞಾನಿಯ ಮಾತಿನಲ್ಲಿ ತಾಕತ್ತಿರ್ತದೆ. ಅವನು ಹೇಳಿದ್ದು ಯಥಾರ್ಥ ಇರ್ತದೆ. ಅವನು ಅನುಭವಿಸ್ಯಾನದನ್ನು, ಯಾವುದನ್ನು? ಆತ್ಮತತ್ವವನ್ನು ಅನುಭವಿಸಿದ್ದರಿಂದ ನೀನು ಹೀಗೆ ನಡೆದರೆ ನಾನು ಅನುಭವಿಸಿದ ಸುಖವನ್ನು ನೀನು ಅನುಭವಿಸಬಲ್ಲಿ. ಆದರೆ ನಿನ್ನ ನಿಂತ್ಕೊಂಡು ಹೋಗಿ ಅಲ್ಲಿ ಕೊಂಡ್ರಸಕ್ಕೆ ನನಗಾಗೋದಿಲ್ಲ. ದಾರಿ ತೋರಿಸೋದಷ್ಟ ನನ್ನ ಕೆಲಸ. ಇದು ಗುರುಗಳ ಎಷ್ಟು ಕೆಲಸ, ದಾರಿ ತೋರಿಸೋದಷ್ಟ ನನ್ನ ಕೆಲಸ. ಒಳಗೆ ಹೋಗೋದೇನು ಕೆಲಸ? ಒಳಗೆ ಹೋಗಪ್ಪ, ಹೊರಗೆ ಬಿಡು, ಒಳಗೆ ಹೋಗಂತೇಳಿ ಒಳಗೆ ಹೋಗೋದೇನು ಕೆಲಸ? ಒಳಗೆ ಹೋದಾಗ ಅಂದರೆ ಎಲ್ಲವನ್ನೂ ನೀತಿಗಳಿದಾಗ ಒಳಗೆ ಹೋಗುವುದು. ಆಗ ನಿನ್ನ ಸ್ವರೂಪದ ಅನುಭವ ನಿನಗೆ ಬರ್ತದೆ. ಇಲ್ಲಿ ಇನ್ನೊಬ್ಬರು ಕಾರಣ ಅಲ್ಲ. ಅದಕ್ಕೆ ಬರೋದು ದಿಟದಿಂದ ತಾನು ಅರಿದಾಕ್ಷಣ, ತನ್ನನ್ನು ತಾನು ಅರಿದಾಕ್ಷಣ, ಅರಿದ ಆ ಕ್ಷಣದಳು, ಆ ಕ್ಷಣದಲ್ಲಿಯೇ, ಒಂದು ಸೆಕೆಂಡು ವ್ಯತ್ಯಾಸ ಇಲ್ಲ, ಆ ಕ್ಷಣದಲ್ಲಿಯೇ ಸಂದೇಹವೇನು? ಅಲ್ಲಿ ಯಾವ ಸಂಶಯ ಇಲ್ಲ. ಪ್ರಮಾಣಗತ, ಪ್ರಮೇಯಗತ ಯಾವ ಸಂಶಯಗಳೂ ಇಲ್ಲ. ಸಂದೇಹವೇನು? ತನುವಿಗೆ ಅದೇ ತ್ಯಾಗವು, ಶರೀರಕ್ಕೆ ಅದೇ ತ್ಯಾಗ ಅಂದ ಕೂಡಲೇ ಬೆಂಕಿಯಾಗಿ ಹಾಕ್ರಿ ಅಂತಲ್ಲ. ಇದು ನಾನಲ್ಲ ಎಂದು ನಿಶ್ಚಯ ಮಾಡುವುದೇ ತ್ಯಾಗ. ಇದುವೇ ತ್ಯಾಗ. ತನುವಿಗೆ ತ್ಯಾಗವು ಎಂದು ನಂಬು. ಇದು ತತ್ವ. ಮೈತ್ರಿ ಎಂದು ಮೊದಲ ಸಂಬೋಧನೆ ಆಗೈತಿ. ನಂಬು, ಇದು ತತ್ವ. ತತ್ವ ಅಂದರೆ ಯಥಾರ್ಥ. ತತ್ವ ಅಂದರೆ ಯಥಾರ್ಥ. ಇದು ಸತ್ಯ. ಇನ್ನೇನು ಮಾಡಿದ್ರು? ಅವ್ರಿಗೆ 3 ಮಂದಿ ಇದಾರಲ್ಲ, ಮುಮುಕ್ಷು, ಅಭ್ಯಾಸಿ, ಅನುಭವಿ. ಅವ್ರಿಗೆ ಜನ್ಮಗಳನ್ನು ಹೇಳ್ತಾರೆ. ಇವನಿಗೆ ಮಾತ್ರ ಒಂದೂ ಜನ್ಮ ಇಲ್ಲ, ಮತ್ತೆ ಹುಟ್ಟುವುದಿಲ್ಲ. ಇದೇ ಚರಮ, ಕೊನೆಯ ಜನ್ಮ. ನೋಡ್ರಿ ಬರೀತಾರೆ, ಒಂದು ಜನನವು ಅನುಭವಿ ಸ್ವಲ್ಪ ಹಿಂದಿದ್ದಾನೆ.
ಸ್ಮರಣೆ ಮಾಡ್ಬೇಕಂತ ನೆನಪು ಮಾಡಿದ್ದಾರೆ ಅನುಭವಿ. ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕಾಗಿತ್ತು ಅದನ್ನು ಸ್ಮರಣೆ ಮಾಡಿದರೆ ಸಾಕು, ಅವ ಹೊರಗಿನ ಇಂದ್ರಿಯಗಳಿಂದ ಏನೂ ವ್ಯವಹಾರ ಮಾಡಬೇಕಾಗಿಲ್ಲ ಅಂತ ಹಿಂದೆ ಹೇಳ್ಕೊಂಡು ಬಂದ. ಅನುಭವಿಗೆ ಮತ್ತು ಆರೂಢನಿಗೆ ವ್ಯತ್ಯಾಸ ಏನಂದ್ರೆ ಇದು ಸ್ಮರಣೆ ಮಾಡೋ ಕೆಲಸ ಇದೆ. ಅನುಭವಿಗೆ ಆರೂಢನಿಗೆ ಸ್ಮರಣೆ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಅಲ್ಲಿ ಏನೇನು ಇಲ್ಲ. ಅದಕ್ಕೆ ಇವಾಗ ಪುನರ್ಜನ್ಮ ಇಲ್ಲ ಆರೂಢನಿಗೆ. ಅನುಭವಿಗೆ ಇನ್ನೊಂದು ಜನ್ಮ ಬರ್ತದೆ. ಆ ಸ್ಮರಣೆ ಮಾಡುವ ಕರ್ತವ್ಯ ಐತೆ ನೋಡ್ರಿ, ಇನ್ನೊಂದು ಜನ್ಮ ಬರ್ತದೆ. ಒಂದೇ ಜನನವು ಅನುಭವಿಗೆ, ಅಭ್ಯಾಸಿಗೆ ಸಂದರ್ಭವು 2 ಜನ್ಮಗಳು. ಅಭ್ಯಾಸಿ ಆದವನು 2 ಸಲ ಓಡ್ತಾನೆ ಇನ್ನು ಮುಂದೆ. ಒಮ್ಮೆ ಈ ದಾರಿಯಲ್ಲಿ ಬಂದ್ರೆ ಅದು ದಾರಿಯಾಗ ಸಾಕ ನಿಸ್ಸಂಶಯ ಈ ದಾರಿಯಲ್ಲಿ ಬರಬೇಕು. ನೀವು ನೀರು ಒಟ್ಟು ಹಾಕ್ರಿ, ಒಂದು ಕಡೆ ಮುಖ ಮಾಡ್ರಿ, ಹರಿ ಮಾಡ್ರಿ. ತಾನ ಹರಿ ಮಾಡ್ಕೊಂಡು ದೊಡ್ಡದನು ಮಾಡ್ಕೊಂಡು ಹೋಗ್ತದೆ. ಅದು ಬರೀ ಹರಿ ಅಷ್ಟೇ ಇಲ್ಲ, ದೊಡ್ಡದನು ಮಾಡ್ಕೊಳ್ತದೆ, ಆ ಕಡೆ ತಿರುಗ್ತಾನು ಹೋಗ್ತದೆ. ಹಾಗೆ ಒಂದು ಸಲ ಮನಃಪೂರ್ವಕವಾಗಿ ನಾವು ನಮ್ಮನ್ನು ತಿಳಿಯಬೇಕೆಂಬುವ ಇಚ್ಛೆಯಿಂದ ಗುರುಗಳ ಬಳಿಗೆ ಬಂದು ಸಾಧಕರಾದೀವಿ ಅಂದರೆ ಒಂದಿನ ಮುಕ್ತರಾಗಿ ಆಗ್ತೇವೆ ನಿಸ್ಸಂಶಯ. ಅವರವರ ಸಾಧನೆಗೆ ಅನುಗುಣವಾಗಿ ಅದನ್ನು ಇಲ್ಲಿ ಬರ್ತಾರೆ. ಅವರವರ ಸಾಧನೆಗೆ ಅನುಗುಣವಾಗಿ ಅನುಭವಿಗೆ 1 ಜನ್ಮ, ಅಭ್ಯಾಸಿಗೆ 2 ಜನ್ಮ, ಮುಮುಕ್ಷುವಿಗೆ 3 ಜನ್ಮ ಬರೀತಾರೆ ಈ ನುಡಿಯಲ್ಲಿ. ಒಂದೇ ಜನನವು ಅನುಭವಿಗೆ, ಅಭ್ಯಾಸಿಗೆ ಸಂದರ್ಭವು 2 ಜನ್ಮಗಳು, ಮುಂದೆ ಮುಮುಕ್ಷುವಿಗೆ ಜನಿ 3 ಜನ್ಮಗಳು. ಚರಮನಿಗೆ ಅಂದರೆ ಆರೂಢನಿಗೆ ಎಂದು ಸಂಭವವೆಲ್ಲವೂ ಹರಿ ಮುಕ್ತಿ. ನಮಗೆಂದೂ ಸಂಭವವಿಲ್ಲ, ನಾವು ಹುಟ್ಟುವುದಿಲ್ಲ. ನಸ ಪುನರಾವರ್ತತೆ ಅಂದ್ರೇನು? ಮತ್ತೆ ಹುಟ್ಟುವುದಿಲ್ಲ ಅಂತ. ಪುನಃ ಆವರ್ತತೆ. ಎಲ್ಲಿ ನೋಡಿದವರು ಇದಾರಲ್ಲ 3 ಮಂದಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ. ಇವರಿಗೆ 3, 2, 1 ಹೇಳಿದರು ಕ್ರಮವಾಗಿ. ಈ ಕಡೆಯಿಂದ ಅಲ್ಲ ಆ ಕಡೆಯಿಂದ. ಮುಮುಕ್ಷುವಿಗೆ 3, ಅಭ್ಯಾಸಿಗೆ 2, ಅನುಭವಿಗೆ 1. ಇವ್ರನ್ನ ಬಿಟ್ಟವ್ರಿಗೆ 8 ಜನ್ಮ ಅಂದ್ರೆ ಕೋಟಿ ಜನ್ಮ. ಇವ್ರನ್ನ ಬಿಟ್ಟವ್ರಿಗೆ ಪುನರಪಿ ಜನನ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ಸಹ ಕೃಪಯಾ ಪಾರೆ ಪಾಹಿ ಮುರಾರೆ. ಎಚ್ಚರಾದ ಅಂದ್ರೆ ದೇವರಿಗೆ ನಮಸ್ಕಾರ ಮಾಡಿ ಎಚ್ಚರದ ಕಡೆ ಬರಬೇಕು. ಮತ್ತು ಎಚ್ಚರಣ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಉಪನಿಷತ್ತು ಉತ್ತಿಷ್ಠತೆ ಜಾಗ್ರತೆ ಪ್ರಾಪ್ಯ ವರಾನ್ ನಿಬೋಧತೆ. ಉತ್ತಿಷ್ಠತೆ ಹೇಳ್ರಿ ಅಂತು, ಜಾಗ್ರತೆ ಹೆಸರಾಗ್ರಿ ಅಂತು. ಅದೇ ಹೆಸರಾಗತ್ತೆ ಇದ್ದಿದ್ದಾನೆ ನೀವು ಉಪನಿಷತ್ತಿನ ಮಾತು ಹೇಳ್ರಿ. ಎವಿ ಜಾಗ್ರತೆ ಏನು ಮಾಡಕ್ಕೆ ಬಂದಿದ್ದೀವಿ ಅನ್ನೋದನ್ನು ನೆನಪು ಮಾಡಿಕೊಡ್ರಿ. ಜಾಗ್ರತೆ ಏನು ಮಾಡಕ್ಕೆ ಬಂದಿದ್ದೀವಿ ಅನ್ನೋದು ನೆನಪು ಮಾಡಿಕೊಡ್ರಿ. ನೆನಪು ಮಾಡ್ಕೊಂಡ್ಮೇಲೆ ಇಲ್ಲೇ ಆಗೋದಿಲ್ಲ. ಪ್ರಾಪ್ಯವರ ನಿಬೋಧತೆ ನಮ್ಮನ್ನು ನಾವು ತಿಳಿಯಕ್ಕೆ ಬಂದಿದ್ದೀವಿ ಅಂತ ನೆನಪು ಮಾಡಿಕೊಡ್ರಿ. ನಿಮ್ಮನ್ನು ನಿಮಗೆ ತಿಳಿಯಕ್ಕೆ ಬರೋದಿಲ್ಲ. ತತ್ವವೇತ್ತರ ಬಳಿಗೆ ಹೋಗ್ರಿ, ಅವಾಗ ನಿಮಗೆ ತಿಳಿಯಕ್ಕೆ ಬರ್ತದೆ ಅಂತ ಉಪನಿಷತ್ತು. ಉತ್ತಿಷ್ಠತೆ ಜಾಗ್ರತೆ ಪ್ರಾಪ್ಯವರ ನಿಬೋಧತೆ ಅಂದಂತೆ ಯಾರಿಗೆ ಎಚ್ಚರ ಆಗೈತಲ್ಲ ಪರಮಾತ್ಮನ ಕಡೆ ಕೈ ಮುಗಿದಾರೆ, ಸಾಕಪ್ಪ ಈ ಹುಟ್ಟು ಸಾವು ಸಾಕು, ನನ್ನ ಉದ್ಧಾರ ಮಾಡುವ ಅಂದಾಗ ಹೇಳ್ತಾರೆ ಗುರುಗಳ ಕಡೆ ಹೋಗ್ರಿ ಅಂತ ಅಭಿಪ್ರಾಯ. ಇನ್ನು ಹುಟ್ಟು ಸಾಕಾಗಿಲ್ಲ, ಹುಟ್ಟಕ್ಕೂ ಸಾಕಾಗಿಲ್ಲ, ಸಾಯಕ್ಕೂ ಸಾಕಾಗಿಲ್ಲ. ಅವ್ರಿಗೆ ಏನಪ್ಪ ಅಂದ್ರೆ ಕೋಟಿ ಜನ್ಮಗಳು, ಅನೇಕ ಜನ್ಮ, ಒಂದಲ್ಲ ಎರಡಲ್ಲ. ಸಾಧಕರಿಗೆ ಮೊದಲು ಅನೇಕ ಜನ್ಮ ಹೇಳಿದ್ದಾರೆ. ಅನೇಕ ಜನ್ಮ ಆದ್ಮೇಲೆ ಸಾಧಕ ಅಂತ ಹೇಳ್ಯಾರ. ಅಂತೂ ಯಾರ್ಯಾರಿಗೆ ಎಷ್ಟು ಜನ್ಮ ಮಾಡೋದು ಗೊತ್ತಾಯ್ತಲ್ಲ. ಅನುಭವಿಗೆ 1, ಅಭ್ಯಾಸಿಗೆ 2, ಮುಮುಕ್ಷುವಿಗೆ 3, ಆರೂಢನಿಗೆ 1 ಜನ್ಮ ಇಲ್ಲ. ಇವ್ರದ್ದು ಏನು ಕತೆ ಹೆಂಗಾರ? 1, 2 ಜನ್ಮ ಪಡ್ಕೊಂಡ್ರಲ್ಲ, 1, 2, 3 ಇವ್ರ ಕತೆ ಏನು ಅಂತ ಕೇಳಿದ್ರೆ ಬರೀತಾರೆ ಮುಂದೆ ನುಡಿಯಲ್ಲಿ. ಫಲಕಾಲ ಮೆರ್ದು ನಾಲ್ಕದೊಳು ಉಂಡು ಸುಖವನು ನಲಿದು ಇಲ್ಲಿ ಸತ್ಕುಲದೊಳು ಹುಟ್ಟಿ ಬಳಿಕ ಮುಕ್ತಿಯನು 5 ತಿಹರು ಎಂದು ತಿಳಿಯುವುದು ಲಲನೆ ಮುಮುಕ್ಷುವಾದಿಗಳನ್ನು ಎಂತು. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೆ ಭವತಿ ಧೀಮತಾಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಇದು ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಪಾಠ ಮಾಡಿದ್ದಾರೆ.
ಅಂದರೆ ಇನ್ನೂ ಗತಿ ಮುಟ್ಲಲ್ಲೇ ಇವರು 3 ಜನ್ಮ ಬಂದು ಮತ್ತು ಮುಂದೆ ಇವರ ಗತಿ ಏನಂದರೆ ಉತ್ತಮ ಲೋಕಗಳಿಗೆ ಸಹಜವಾಗಿ ಹೋಗುತ್ತಾರೆ. ಅವರೇನ ಪುಣ್ಯ ಗಳಿಸ್ಬೇಕಾಗಿಲ್ಲ, ಇಲ್ಲಿ ಆ ಪುಣ್ಯ ತಯಾರಾಗಿದೆ. ಉತ್ತಮ ಲೋಕಗಳಿಗೆ ಸಹಜವಾಗಿ ಹೋಗುತ್ತಾರೆ. ಯಜ್ಞ ಯಾಗ ಹೋಮ ಹವನ ಮಾಡಿ ಅಪೂರ್ವ ಗಳಿಸ್ಕೊಂಡು ಹೋಗೋರು ಬೇರೆ. ಇವರು ಸಹಜವಾಗಿ ತಮ್ಮನ್ನು ತಿಳಿಯಬೇಕೆಂಬುವ ಮಾರ್ಗದಲ್ಲಿ ತೊಡಗಿಸಿಕೊಂಡಾಗ ಮೋಕ್ಷ ಆಗದಿದ್ದರೂ ಏನು ತೊಂದರೆ ಇಲ್ಲ, ಉತ್ತಮ ಲೋಕಗಳಿಗೆ ಹೋಗ್ತಾರೆ, ಅಲ್ಲಿಯ ಭೋಗವನ್ನು ಅನುಭವಿಸುತ್ತಾರೆ, ಮತ್ತೆ ತಿರುಗಿ ಬರುತ್ತಾರೆ ಉತ್ತಮ ಕುಲದಲ್ಲಿ. ಎರಡು ಕಡೆ ತಗೊಂಡ್ರೆ ಶುಚಿವಂತರಾದ ಮಹಾತ್ಮರು ಮಹಾನುಭಾವರು ಉತ್ತಮರು ಅಥವಾ ಯೋಗಿಗಳು ಉತ್ತಮರು. ನಿಷ್ಕಾಮ ಹೆಚ್ಚಿಗಿತ್ತು ಅಂದ್ರೆ ಯೋಗಿಗಳ ಕುಲದಲ್ಲಿ ಬಿಡ್ತಾನೆ. ಇನ್ನೂ ಸ್ವಲ್ಪ ಭೋಗದ ಸಂಸ್ಕಾರ ಇತ್ತು ಅಂದ್ರೆ ಶುಚಿವಂತರಾದ ಶ್ರೀಮಂತರ ಮನೆಯಲ್ಲಿ ಹುಡುಕ್ತಾನೆ. ಹುಟ್ಟಿದ ಮೇಲೆ ಅಲ್ಲೇ ಉಳಿತಾನೆ ಏನಾದ್ರು ಉಳಿಯೋದಿಲ್ಲ. ಮತ್ತು ಹಿಂದಿನ ಜನ್ಮದಲ್ಲಿ ಏನು ಅಭ್ಯಾಸ ಮಾಡಿದ್ದ ಅದರ ಮುಂದಿನ ಅಭ್ಯಾಸ ಮಾಡ್ತಾನೆ. ಅದು ಹೊಳಿತದ, ಅವನು ಸಾಧಕನಿಗೆ ಹೊಳಿತದ. ಹಿಂದಿನ ಜನ್ಮದಲ್ಲಿ ಅಭ್ಯಾಸ ಮಾಡಿದ್ದು ಸಹಜವಾಗಿ ಕೈ ಅಟಕ್ತದ. ಅವನ್ನ ನಾವು ಏಕಪಾಠಿ ಅಂತ ಕರಿತೀವಿ. ಹೇಳಿದ್ರೆ ಸಾಕ, ಹಂಗೆ ಗ್ರಹಣ ಮಾಡ್ತಾನೆ. ಮತ್ತೆ ಹೇಳಿದಾಗ ತಿಳಿಯವ ದ್ವಿಪಾಠಿ ತ್ರಿಪಾಠಿ ಏನೇನೋ ಇದ್ದಾರೆ. ಅವ್ರ ಮುಂದೆ 100 ಸಲ ಹೇಳಿದ್ರು ಗೊತ್ತಾಗದವರು ಇದ್ದಾರೆ, ಅವರು ಬೇರೆ. ಇಲ್ಲಿ ಹಿಂದಿನ ಜನ್ಮದ ಸಂಸ್ಕಾರ ಸಹಜವಾಗಿ ಆತನಲ್ಲಿ ಪ್ರಕಟ ಆಗ್ತದೆ. ಪ್ರಕಟ ಆಯ್ತಂದ್ರೆ ಅವ ಒಂದಿನ ಮುಕ್ತಾಗಿ ಆಗ್ತಾನ. 1 ಜನ್ಮ 2 ಜನ್ಮ 3 ಜನ್ಮ ಹೇಳಿದ್ರಲ್ಲ, ಮುಮುಕ್ಷು 3 ಜನ್ಮಕ್ಕೆ ಮುಕ್ತ ಆಗ್ತಾನ, ಅಭ್ಯಾಸ 2 ಜನ್ಮಕ್ಕೆ ಮುಕ್ತ ಆಗ್ತಾನ. ಅವನು ಬೈ ಮತ್ತೊಂದು ಶರೀರ ತೊಟ್ಕೊಂಡು ಮುಕ್ತ ಆಗ್ತಾನೆ. ಮುಮುಕ್ಷುವಾದಿಗಳನ್ನು ಎಂತೂ ಅನುರಾಗದಿಂದ ಮಾಡ್ಕೋದು ದೇಹ ಸಂಸ್ಕಾರವನ್ನು ವಿಧಿಗಳು ಮುಮುಕ್ಷುವಾದಿಯ ತನುಗಳನ್ನು ಅಗ್ನಿ ಭೂ ನದಿ ವನ ವೃಕ್ಷಾದಿ ಎಣಿಪಲ್ಲಿ ಸಂಸ್ಕಾರ ಗತಿಯಿಂದ ಆಯ್ತು ಎಲ್ಲಾರ ಒಂದ್ ಕಡೆ ಮಾಡ್ರಿ, ಅವ್ರಿಗೆ ಮಾತ್ರ ಸಂಸ್ಕಾರ ಮಾಡ್ಬೇಕಂತ. ಯಾರಿಗೆ ಮುಮುಕ್ಷು ಅಭ್ಯಾಸಿ ಅನುಭವಿ ಶರೀರ ಬಿಟ್ಟಾಗ ಅವರಿಗೆ ಅದು ಸಂಸ್ಕಾರ ಇದೆ, ಉತ್ತರ ಕ್ರಿಯೆ ಅಂತ ಇದೆ, ಮಾಡ್ತಾರೆ. ವೈದಿಕರು ಮಾಡ್ತಾರೆ. ಅದನ್ನು ಮಾಡಿ ಅವರನ್ನು ದಪ್ಪನ ಮಾಡ್ರಿ ಅಥವಾ ಸುಡ್ರಿ ಅಥವಾ ನದಿಯಾಗರ ಬಿಡ್ರಿ ಅಥವಾ ಅರಣ್ಯದೆಲ್ಲರ ಹೋದ್ರು ಹೋಗಿರಿ. ಯಾಕಂದ್ರೆ ಪಶು ಪಕ್ಷಿ ಪ್ರಾಣಿಗಳು ತಿನ್ನಲಿ ಅನ್ನುವ ದೃಷ್ಟಿಯಿಂದ ಇಲ್ಲ ಯಾವ್ದಾರು ದವಾಖಾನೆ ಕೊಡ್ರಿ. ಯಾಕಂದ್ರೆ ಆ ಅವಯವಗಳನ್ನು ತೊಗೊಂಡು ಏನೇನೋ ಮಾಡ್ತಾರಲ್ಲ ಡಾಕ್ಟರ್ಗಳು, ವಿದ್ಯಾರ್ಥಿಗಳಿಗೆ ಕಲಿಸ್ತಾರೆ ಪರೋಪಕಾರಕ್ಕಾಗಿ. ಆದರೂ ಕೊಡ್ರಿ, ಅಂತೂ ಸಂಸ್ಕಾರ ಮಾಡಿ ಕೊಡ್ರಿ ಅವ್ರಿಗೆ. ಹಂಗೆ ಕೊಡ್ಬೇಡ್ರಿ. ಸಂಸ್ಕಾರ ಮಾಡಿದ ಮೇಲೆ ಕೊಡ್ರಿ ಅವ್ರಿಗೆ. ಅದು ಬೇಸರಾಗಿ ಹಂಗೆ ಓದು ಒಗಿಬೇಡ್ರಿ ಅಂತ. ಯಾರು ಮಾಡಬೇಕು ಏನು ಮಾಡಬೇಕು ಅಂದ್ರೆ ಅವ್ರು ಬಂಧು ಬಾಂಧವರು ಸ್ನೇಹಿತರು ಮಿತ್ರರು ಇದನ್ನು ಮಾಡಬೇಕು ಅಂತ ಅಭಿಪ್ರಾಯ. ಗೃಹಸ್ಥನಾಗಿದ್ದರೆ ಅವನ ಮಗ. ಇಂದು ವೇಳೆ ಗೃಹಸ್ಥ ಆಗಿಲ್ಲ ಅಂದರೆ ಇನ್ನು ಸಹಪಾಠಿಗಳು, ಅಭ್ಯಾಸಿ ಮುಮುಕ್ಷು ಯಾವುದರಾಗಿದ್ದರೆ ಅವನ ಸಹಪಾಠಿಗಳು ಸಂಸ್ಕಾರ ಮಾಡಬೇಕು ಅಂತ ಇದ್ರ ಅಭಿಪ್ರಾಯ. ಫಲಕಾಲ ವ್ಯರ್ಥ ಆಯ್ತಲ್ಲ. ಅನುರಾಗದಿಂದ ಮಾಡ್ಬೋದು ದೇಹ ಸಂಸ್ಕಾರವನ್ನು ವಿಧಿಗಳು ಅಂದ್ರೆ ಅದಕ್ಕೂ ಒಂದು ವಿಧಿ ಇದೆ. 14ನೇ ಸಂಸ್ಕಾರ ಇದು ವಿಧಿ. ಶರೀರ ಬಿಟ್ಟ ಮೇಲೆ ಏನು ಮಾಡಬೇಕು. ಈಗ ಲಗ್ನ ಮಾಡೋದು ಒಂದು ಸಂಸ್ಕಾರ, 14 ಸಂಸ್ಕಾರಗಳಲ್ಲಿ ಅದು ಒಂದು. ಹಾಗೆ ನಾಮಕರಣ ಮಾಡೋದು ಸಂಸ್ಕಾರ, ಅನ್ನಪ್ರಾಶನ ಮಾಡಿಸೋದು ಸಂಸ್ಕಾರ, ವಿದ್ಯಾಭ್ಯಾಸ ಮಾಡಿಸೋದು ಸಂಸ್ಕಾರ, ಗುರುಗಳ ಕಡೆಗೆ ಕಳಿಸಿ ಉಪನಯನ ಮೊದಲಾದವುಗಳನ್ನು ಮಾಡುವುದು ಸಂಸ್ಕಾರ. ಹಾಗೆ ಈ ಶರೀರ ಹೋದಾಗಲೂ ಕೂಡ ಅದಕ್ಕೊಂದು ಶಾಸ್ತ್ರ ವಿಧಿಯಿಂದ ಸಂಸ್ಕರಿಸಿ ಅದನ್ನು ನೀವು ಭೂಮಿಯಾಗಾರ ಹೋಗಿರಿ, ಸುಡ್ರಿ ಅಥವಾ ನದಿಯಾಗಾರ ಹೋಗಿರಿ, ಏನಾರ ಮಾಡ್ರಿ. ಆಗ ಸಂಸ್ಕಾರ ಮಾಡಿದ ಮೇಲೆ ಆ 3 ಮಂದಿದು ಮುಮುಕ್ಷು ಅಭ್ಯಾಸಿ ಅನುಭವಿದು ತತ್ವಜ್ಞಾನದಿಲ್ಲ ಸಂಬಂಧ ಇಲ್ಲ, ಅಲ್ಲಿ ಏನೂ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ಮತ್ತೆ ಹುಟ್ಟೋದ್ರೂ ಸಂಸ್ಕಾರ ಮಾಡಬೇಕಾಗಿತ್ತು. ಇವರು ಮತ್ತೆ ಹುಟ್ಟವ್ರಿದ್ದಾರೆ, ಅದಕ್ಕಾಗಿ ಸಂಸ್ಕಾರ ಮಾಡಬೇಕು ಅಂತ ಇದ್ರ ಅಭಿಪ್ರಾಯ. ಮುಮುಕ್ಷುವಾದಿಯ ತನುಗಳನ್ನು ಅಗ್ನಿ ಭೂ ಅದೇ ಹೇಳಿದ್ರು, ಸುಡುದು ಅಥವಾ ಹೂಡುದು, ಭೂ ನದಿ ಅಥವಾ ನದಿಯಲ್ಲಿ ಬಿಡುದು, ವರ ಅಂತ ಅರಣ್ಯ. ಇಲ್ಲಿ ನೀರಂತ ಅರ್ಥ ಮಾಡಬೇಡ್ರಿ, ನದಿ ಅಂತ ಕೊಟ್ಟಿದ್ದಾರೆ. ವನ ಅಂದ್ರೆ ಒಳ್ಳೆ ನೀರಂತ ಅರ್ಥ ಮಾಡಬೇಡ್ರಿ. ವನ ವೃಕ್ಷಾದಿ ಎನಿಪಲ್ಲಿ ಅಶ್ವತ್ಥ ವೃಕ್ಷ. ಪರಮಾತ್ಮ ನಾನು ಅಶ್ವತ್ಥ ವೃಕ್ಷ ಸ್ವರೂಪದಿಂದ ಇದ್ದೇನೆ ಅಂತ ಹೇಳಿ ಅರಳಿ ಮರ, ಅಶ್ವತ್ಥ ವೃಕ್ಷ ಅಂದ್ರೆ ಅರಳಿ ಮರ, ಅದರ ಸಮೀಪದಲ್ಲಿ ಇಡ್ರಿ ಅಥವಾ ಹೂಡ್ರಿ, ಇಡುದಂತ ಹೇಳಿದ್ದಾರೆ. ವೃಕ್ಷಾದಿ ಆದಿಪದ ಹಾಕ್ಯಾರ. ನಿಮಗೆ ಏನು ತಿಳಿತಿದೆ ಅಲ್ಲಿ ಒಟ್ಟು ಸಂಸ್ಕಾರ ಮಾಡಿ ದಪನ ಮಾಡ್ರಿ ಮುಗಿಸ್ರಿ ಅಂತ. ಏನಿಪಲ್ಲಿ ಸಂಸ್ಥಾನ ಗತಿಯಿಂದ
ಸಮ್ಯಕ್ ಸ್ಥಾನ. ಸಂಸ್ಥಾನ ಅಂದ್ರೆ ಸಮ್ಯಕ್ ಸ್ಥಾನ ಗತಿಯಿಂದ ಯೋಗ್ಯವಾದ ಸ್ಥಳಗಳಲ್ಲಿ ಯಾತ ಸತ್ತತೆ ಅಂತ ಎಲ್ಲಿ ಬೇಕಾಗಿ ಒಗಿಬೇಡ್ರಿ. ಯೋಗ್ಯವಾದ ಸ್ಥಳದಲ್ಲಿ ಅದನ್ನು ಒಯ್ದಿಡ್ರಿ, ಅಂದ್ರೆ ಮುಂದಿನ ಜನ್ಮಕ್ಕೆ ಅದೊಂದು ಸಂಸ್ಕಾರ ಆಗ್ತದ ಅಂತ ಅಭಿಪ್ರಾಯ. ಇಷ್ಟೇ ಮತ್ತೇನಲ್ಲ. ಆಯಿತು, ಮುಂದಿನ ನುಡಿ ನೋಡೋಣ್ರಿ. ಪರಮಾರೂಢನಿಗೆ ಒಂದು ವಿಧಿ ಇಲ್ಲದೆ ಇಂತು ಇರ್ಕೆ ಹರಪೂಜಾ ಶ್ರಾದ್ದಾದಿ ಸಂಸ್ಕಾರ ವಿರಚಿಪುದು ಒಲಿದು ಮುಮುಕ್ಷಾದಿ. ಇಲ್ಲೊಂದು ಮುಮುಕ್ಷುವ ಬೇಕಾಗೈತಿ. ಮುಮುಕ್ಷಾದಿ ಬದ್ಧತೆ ಪುಸ್ತಕದಲ್ಲಿ ಮುಮುಕ್ಷುವಾದಿ ಮೂವರಿಗೆ ವರಪುತ್ರ ಮಿತ್ರಾದಿ ಹಿತವರು ಬರ್ತಾರೆ ನೋಡ್ರಿ. ಪರಮ ಆರೂಢನಿಗೆ ಒಂದು ವಿಧಿ ಇಲ್ಲ. ಇವರಿಗೆ ಹೇಳಿದ್ದೆಲ್ಲ, ಗೃಹಸ್ಥಾರ ಮಗ ಇದ್ದಾನ, ಗೃಹಸ್ಥ ಆಗದೆ ಇದ್ರೆ ಸಾಧಕ ಅವಸ್ಥೆಯಲ್ಲಿ ಬ್ರಹ್ಮಚಾರಿಗಳೇ ಆಗಿದ್ರೆ ಸಹಪಾಠಿಗಳಿದ್ದಾರೆ, ಇವ್ರಿಗೆಲ್ಲ ಇದ್ದಾರೆ. 3 ಮಂದಿಗೆ, ಮುಮುಕ್ಷು, ಅಭ್ಯಾಸಿ, ಅನುಭವಿಗೆ. ಆರೂಢನಿಗೆ ಯಾರೂ ಇಲ್ಲ. ಅವನ ಭಾವ ಯಾಕೆ ಯಾರೂ ಇಲ್ಲ? ಜಗತ್ತೇ ಇಲ್ಲ ಅಂತ ನಿಶ್ಚಯ ಮಾಡ್ಯಾನ, ಅದಕ್ಕೆ ಅವಾಗ ಯಾರೂ ಇಲ್ಲ ಅಂತ ಅಭಿಪ್ರಾಯ. ಹಾಗೆ ಯಾರೂ ಇಲ್ಲ ಅಂತ ಅರ್ಥ ಅಲ್ಲ. ಜಗತ್ತೇ ಇಲ್ಲ ಅಂತ ನಿಶ್ಚಯ ಮಾಡಿದಾಗ ಅವಾಗ ಯಾರಿದ್ದಾರೆ. ಮತ್ತು ಇವ್ರಿಗೆ ಇನ್ನೂ ಜಗತ್ತಿದೆ ಅನ್ನುವ ವಾಸನೆ ಇದೆ 3 ಮಂದಿಗೆ. ಅದಕ್ಕೆ ಇವರಿಗೆ ಸಂಬಂಧಕರಿದ್ದಾರೋ. ಇವರು ದೇಹವನ್ನು ಪೂಜಾದಿಗಳನ್ನು ಮಾಡಿ, ಅಂದರೆ ಶಾಸ್ತ್ರ ರೀತಿಯಿಂದ ಪೂಜಾದಿಗಳನ್ನು ಮಾಡಿ ಒಳ್ಳೆಯ ಸ್ಥಾನಗಳಲ್ಲಿ ಅವುಗಳನ್ನು ಸಂಸ್ಕರಿಸಿರಿ ಅಥವಾ ಸುಡ್ರಿ ಏನಾದರೂ ಮಾಡಿ ಒಳ್ಳೆಯ ಸ್ಥಾನಗಳಲ್ಲಿ ಅಂತ ಅಭಿಪ್ರಾಯ. ಪರಮ ಆರೂಢನಿಗೆ ಒಂದು ವಿಧಿ ಇಲ್ಲದಂತೆ ಇರ್ಕೆ. ಅವಾಗ ಯಾವ ವಿಧಿ ಇಲ್ಲ ಹೇಳಿದೆ. ಹರಪೂಜಾ ಶ್ರಾದ್ದಾದಿ ಸಂಸ್ಕಾರ ಅಂತ ಬರ್ತಾರೆ ನೋಡ್ರಿ. ಪರಮಾತ್ಮನ ಪೂಜೆ ಮಾಡ್ಬೇಕಂತ, ನೀವು ಮುಂದೆ ಒಳ್ಳೆ ಜನ್ಮ ಉಂಟಾಗ್ಲಿ ಅಂತ ನೀವು ಬಯಸ್ಬೇಕಂತ. ನೀವು ಬಯಸಿದ್ರೆ ಆಗೋದಿಲ್ಲ, ಆದ್ರೆ ಬಯಸ್ಬೇಕು. ಕೆಟ್ಟದ್ದು ಬಯಸ್ಬಾರ್ದು, ಒಳ್ಳೇದು ಬಯಸ್ಬೇಕು. ಅವನ ಕರ್ಮಕ್ಕೆ ಅನುಗುಣವಾಗಿ ಅವ ಹೋಗ್ತಾನೆ, ಒಳ್ಳೆ ಜನ್ಮಕ್ಕೆ ಹೋಗ್ತಾನೆ. ನಮ್ಮ ಕರ್ತವ್ಯ ಏನಪ್ಪ ಅಂದ್ರೆ ಒಳ್ಳೇದಾಗಲಿ ಅಂತ ಬಯಸ್ಬೇಕಂತ. ಇಷ್ಟೇ. ಶ್ರಾದ್ದಾದಿ ಸಂಸ್ಕಾರ ವಿರಚಿಪುದು. ಈ ಸಂಸ್ಕಾರಗಳಿಂದ ಅವರ ಶರೀರವನ್ನು ನೀವು ದಹನ ಮಾಡಿರಿ, ಏನಾದರೂ ಮಾಡಿರಿ. ಒಲಿದು ಪ್ರೀತಿಯಿಂದ, ಕಾಟಾಚಾರಕ್ಕೆ ಮಾಡಬೇಡ್ರಿ. ಮಾಡೋದಾಯ್ತು ಪ್ರೀತಿಯಿಂದ ಮಾಡಿರಿ, ಇಲ್ಲಾಯ್ತು ಬಿಟ್ಟು ಬಿಡ್ರಿ. ಟಮಾಟೋ ತಾವು ಏನಾರ ಆಗೋಲ್ಲ. ಮಾಡೋದಾಯ್ತು ಪ್ರೀತಿಯಿಂದ ಮಾಡಿರಿ. ಒಲಿದು ಮುಮುಕ್ಷುವಾದಿ ಮೂವರಿಗೆ ವರಪುತ್ರ ಮಿತ್ರಾದಿ ಹಿತವರು ಬರ್ತಾರೆ ನೋಡ್ರಿ. ಗೃಹಸ್ಥ ಆದ್ರೆ ವರಪುತ್ರ, ಇನ್ನುಳಿದವರಿಗೆ ಮಿತ್ರಾದಿಗಳು, ಇನ್ನು ಮತ್ತವು ಅನುಭವ ಅಲ್ಲ, ಹಿತವರು. ಅವ್ರಿಗಿದ್ದೇ ಇರ್ತಾರೆ, ಹಿತವರು ಇಲ್ಲ ಅಂತಲ್ಲ. ಮತ್ತು ಇವ್ರಿಗೆ ಯಾಕೆ ಇಲ್ಲ ಅಂದ್ರೆ ಹೇಳಿದ್ನೆಲ್ಲ, ಆರೂಢನಿಗೆ ಜಗತ್ತೇ ಇಲ್ಲ ಅಂತ ನಿಶ್ಚಯ ಮಾಡಿದಾಗ ಇವನಿಗೆ ಯಾರು ಇಲ್ಲವೇ ಇಲ್ಲ. ತನ್ನ ಶರೀರವೇ ಇಲ್ಲ ಅಂತ ನಿಶ್ಚಯ ಮಾಡ್ಯಾನ. ಶರೀರವೇ ಇಲ್ಲ ಅಂದಮೇಲೆ ನಾವು ಗುರುವೂ ಅಲ್ಲ, ಇವ್ಗೆ ಶಿಷ್ಯನೂ ಇಲ್ಲ. ಹೀಗಿರುವುದರಿಂದ ಅವ್ನಿಗೆ ಏನು ವಿಧಿ ವಿಧಾನಗಳು ಇಲ್ಲವೇ ಇಲ್ಲ. ಯಾವಾಗೋ ಸತ್ತು ಹೋಗೈತದ, ಈಗ ಸತ್ತಿಲ್ಲದ. ಯಾವಾಗೋ ಸತ್ತು ಹೋಗಿ ತನ್ನನ್ನು ತಾನು ಅರಿದಾಗಲೇ ಸತ್ತು ಹೋಗಿದೆ ಶರೀರ. ಅದುವೇ ತನ್ನ ತ್ಯಾಗ, ಆಗ ಹೋಗಿಬಿಟ್ಟತಿ. ಈಗ ಮತ್ತೆ ಮಾಡೋ ಕೆಲಸ ಏನತಿ? ಅದರ ಕಾರಣ ಮುಗಿತು ಬೆತ್ತು. ಆಯಿತು, ನಿಮ್ಮಲ್ಲಿ ಭಕ್ತಿ ಇದ್ರೆ ಒಂದಿಟ್ಟು ಸಂಸ್ಕಾರ ಮಾಡಿಬಿಟ್ಟಿದ್ರೆ ಬಿಡ್ರಿ, ಮಾಡ್ರಿ ಅಂತ ಇಲ್ಲಿ ಆಜ್ಞೆ ಇಲ್ಲ ಅಂತ ಅಭಿಪ್ರಾಯ. ಮತ್ತು ಹಂಗೆ ಬಿಡೋದು ಅಂದ್ಗಿದ್ದೀರಿ, ಆದ್ರೆ ಮಾಡ್ರಿ, ಆದ್ರೆ ಅವಾಗ ವಿಧಿ ಇಲ್ಲ ಅಂತ ಅಭಿಪ್ರಾಯ. ಮುಂದಿನ ಸೂತ್ರಕ್ಕೆ ಹೋಗೋಣ. ಭಕ್ತಿ ಮಾತ್ರವನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನೊಲೆದೀವನು ಈಶನು. ಮತ್ತೆ ಕೆಳಗಿಳಿತಾರೆ. ಮುಮುಕ್ಷುವಾದ, ಅಭ್ಯಾಸಿಯೂ ವಾದ, ಅನುಭವಿಯೂ ವಾದ, ಆರೂಢನೂ ವಾದ, ಹಿಂದಕ್ಕೆ ಸರಿಸಿರವ್ರನ್ನ. ಮತ್ತೇನು ನೋಡಿದವರಿಗೆ ತಿರಸ್ಕಾರ ಮಾಡಬೇಡ್ರಿ. ನೀವು ಕೇವಲ ಮುಮುಕ್ಷುಗಳನ್ನು ಪ್ರೀತಿ ಮಾಡಬೇಡ್ರಿ, ಕೇವಲ ಅಭ್ಯಾಸಿಗಳನ್ನು ಪ್ರೀತಿ ಮಾಡಬೇಡ್ರಿ. ಇವರ ಜೊತೆಗೆ ಸಾಮಾನ್ಯರನ್ನೂ ಕೂಡ ಪ್ರೀತಿಸಿ ಅವರು ಈ ಮಾರ್ಗಕ್ಕೆ ಬರುವಂತೆ ಅವರು ತಲೆಗೆ ಏನು ಹಿಡಿತದ ಅದನ್ನು ಉಪದೇಶ ಮಾಡ್ರಿ. ಅವರವರ ಭಾವನೆಗೆ ತಕ್ಕಂತೆ ಉಪದೇಶ ಮಾಡ್ರಿ ಅಂತ ಹೇಳೋರಿದ್ದಾರೆ ಮುಂದಿನ ಸೂತ್ರದಲ್ಲಿ. ನೋಡೋದು ಏನಾಗ್ತದೋ. ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳು ಅಂಗನೆ ಮುಕ್ತಿಯನು ಒಲೆದು ಇವನು ಈಶನು. ಕೇಳು ಮತ್ತೆ ಬರೋದೆಲ್ಲ ಇದೆ. ಭಕ್ತಿ ಮಾತ್ರವನ್ನು ಮಾಡಿದೊಡೆ ಅಂಗನೇ ಕೇಳು. ಎಲ್ಲ ಈ ಮೈತ್ರಿ ಕೇಳು. ಪರಮಾತ್ಮನಲ್ಲಿ ಭಕ್ತಿ ಮಾಡಿದರೆ ಸಾಕು, ಮೋಕ್ಷ ಆಗ್ತದೆ. ಮತ್ತೇನು ಮಾಡೋದು ಬೇಡ, ಏನೇನು ಮಾಡೋದು ಬೇಡ. ನಿತ್ಯ ವಸ್ತು ವಿವೇಕ, ವಿಷಯ, ರಾಜಮಾನ್ಯ, ಸತ್ಸಂಪತ್ತಿ, ಮೋಕ್ಷತ್ವ ಇವ್ಯಾವ ಗಲಾಟೆಗಳು ಬೇಡ ನಮಗೆ. ಕೇವಲ ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ರೆ ಸಾಕು. ಪರಮಾತ್ಮ ವಿಧಾನ ತಿಳಿಸ್ಬೇಕಲ್ಲ ಅವರಿಗೆ.
ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ರೆ ಸಾಕು ಅಂದ್ರೆ ಪರಮಾತ್ಮ ವಿಧಾನ ತಿಳಿಸ್ಬೇಕು ಅವ್ರಿಗೆ ಮೊದಲು. ಅದಕ್ಕೆ ಹದಿನೈದು ಪದ ನೆನಪು ಮಾಡಿದ್ನಿಲ್ಲ, ದೇವರ ಮನೆ ಇದು ಈ ಜಗವೆಲ್ಲ ಬಾರಿಗೆದಾರರು ದೇವಿಗಳ ಇಷ್ಟನ್ನು ಕೊಟ್ಟಿರುವುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ, ಹಿಡಿದರೆ ಒಳಿತು ಬಾರಿಗೆ ಸಲ್ಲಿತು, ಈ ಜಗವೆಲ್ಲ ದೇವನ ಆಸ್ತಿ, ಈ ಜಗವೆಲ್ಲ ದೇವನ ವಸತಿ, ದೇವನ ಮನೆ ಇದು ಈ ಜಗವೆಲ್ಲ ಅಂತ ಒಬ್ಬ ಕವಿ ಭಾಳ ಚಂದ ಹಾಡಿದ. ಯಾರ ಹಾಡಿರಲಿ ಯಥಾರ್ಥವಾದ ವಿಷಯವನ್ನು ಪಾಠ ಮಾಡ್ಯಾನ. ಅದರಲ್ಲಿ ಪರಮಾತ್ಮನ ಉಪಕಾರ ಸ್ಮರಣೆ ಮಾಡ್ಬೇಕು. ಯಾರು ಭಕ್ತಿ ಮಾಡವ ಉಪಕಾರ ಸ್ಮರಣೆ ಮಾಡದೆ ಹೋದರೆ ಭಕ್ತಿ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಮೊದಲು ಪರಮಾತ್ಮ ಒಬ್ಬಿದ್ದಾನಂತ ಅವ್ರ ತಲೆ ಕೊಡಬೇಕು. ಅವ್ರ ತಲೆ ಕೊಟ್ಟು ಅವನಲ್ಲಿ ಭಕ್ತಿ ಮಾಡ್ರಿ ಅಂತ ಹೇಳಬೇಕು. ಇಷ್ಟು ಸುಂದರವಾದ ಶರೀರ ಯಾರು ಕೊಟ್ರಪ್ಪ ನಿನಗೆ? ನಿಮ್ಮವ್ವ ನಿಮ್ಮಪ್ಪ ಕೊಟ್ರೇನು? ಏನ್ರ ನಿಂತಿದ್ದಾಗ ತಿಳಾಕ ಬಂತೇನು ಗರ್ಭದಾಗಿದ್ದಾಗ? ಬರೋದಿಲ್ಲ. ಮತ್ತು ಯಾರು ಕೊಟ್ಟರು? ನೋಡ್ರಿ, ಆಹಾರ ಒಂದ ಏನೇನು ಬೆಳೀತಾ ಇದ್ರೆ ತಲೆಯಾಗಿನ ಕೂದ ಬೇರೆ, ಮೈಯಾಗಿನ ಕೂದ ಬೇರೆ, ಇವಕ್ಕೆ ಕೇಶಗಳು ಅಂತಾರೆ. ತಲೆಯಾಗಿನ ಮೈಯಾಗಿನ ಕೂದಲುಗಳಿಗೆ ರೋಮಗಳು ಅಂತಾರೆ. ಹೆಸರು ಬೇರೆ ಕೊಟ್ಟಾರೆ. ಅವು ಕೂದ ಇವು ಕೂದ ರೋಮಗಳು ಅಂತ. ಇದು ವೈಚಿತ್ರ್ಯ ಎಷ್ಟು ಮಜಾ ಆಯ್ತು ನೋಡ್ರಿ. ಬಣ್ಣ ಒಂದೇ ಥರ ಕೊಟ್ಟಿಲ್ಲ. ಬ್ರಹ್ಮ ಬಳಿಗ ಮಾಡಿದ ತೇರ ನೋಡು ನೋವ ಅಂತ ಹಾಡಿದ. ಮುಖಕ್ಕೊಂಥರ ಬಣ್ಣ ಕೊಟ್ಟ, ತುಟಿಗೊಂಥರ ಬಣ್ಣ ಕೊಟ್ಟ, ಹಲ್ಲುಗಳಿಗೊಂಥರ ಬಣ್ಣ ಕೊಟ್ಟ, ಕೂದಲುಗಳಿಗೊಂಥರ ಬಣ್ಣ ಕೊಟ್ಟ, ಉಗುರುಗಳಿಗೊಂಥರ ಬಣ್ಣ ಕೊಟ್ಟ. ಇದು ಚರ್ಮ ಅದು ಈ ಚರ್ಮನೇ ಬೇರೆ, ಈ ಚರ್ಮನೇ ಬೇರೆ. ಇಲ್ಲಿ ಕರೆಂಟ್ ಆಗ್ತದೆ ಒಂದು ನೋಡಾಕ ಹೆಂಗೆ ಮುಟ್ರಿ ಅದು ಒದಿತದೆ. ಒಂದು ವೇಳೆ ಹೆಂಗೆ ಮುಟ್ರಿ ಕರೆಂಟ್ ಇದ್ರೆ ಹಿಡ್ಕೊಂಡು ಬಿಡ್ತದೆ. ಹೆಂಗೆ ಮುಟ್ಬೇಡ್ರಿ ಅಂತ ಹಿಡ್ಕೊಂಡೇ ಬಿಡ್ತದೆ. ಹೆಂಗೆ ಮುಟ್ರಿ ಜಾಡಿಸ್ಬಿಡ್ತದೆ ನೋಡಾಕ. ಅಂದ್ರೆ ಬೇರೆ ಬೇರೆ ಅಂತ ಹೇಳಾಕ ಸ್ಪರ್ಶ ಜ್ಞಾನ ಇದಕ್ಕೆ ಎಷ್ಟು ಚಂದ ಐತಿ, ಅಂಗೈಗೆ ಅಷ್ಟು ಚಂದ ಇದಕ್ಕಿಲ್ಲ. ಇದಕ್ಕಿರುವಷ್ಟು ಸೂಕ್ಷ್ಮತೆ ಇದಕ್ಕಿಲ್ಲ. ಅದು ಸ್ಪರ್ಶದ ಜ್ಞಾನ ಇಲ್ಲ ಅಂತಲ್ಲ, ಸೂಕ್ಷ್ಮತೆ ಇದಕ್ಕೆ ಬಾದ. ಮತ್ತು ಹೆಂಗೆ ಮುಟ್ಟಿ ನೋಡ್ತಾರೋ ಹೆಂಗೆ ಮುಟ್ಟಿ ನೋಡ್ತಾರೋ ಏನೋ ನೋಡ್ಬೇಕು, ಹೆಂಗೆ ನೋಡ್ತೀವಿ. ಇದೆಲ್ಲ ವೈಚಿತ್ರ್ಯ. ಮತ್ತೆ ಇಲ್ಲಿ ಇದನ್ನು ಮಾಡಿದವ್ರು ಯಾರು? ನನಗೆ ಅದನ್ನು ಹೇಳ್ಬೇಕಾಗಿಲ್ಲ. ಇದನ್ನು ಮಾಡಿದವ್ರು ಯಾರು? ಯಾರಂದ್ರೆ ಅವನು ಪರಮಾತ್ಮ ಸರ್ವಜ್ಞ. ಅದಕ್ಕಾಗಿ ಇಡೀ ನಿನ್ನ ಎಲ್ಲ ವ್ಯವಹಾರಕ್ಕೂ ಪರಮಾತ್ಮನೇ ಕಾರಣ, ಅವನು ಮರಿಬೇಡ ಅಂತ ಮೊದಲು ಅವರ ಬೆಲೆಯಾಗಿ ತುಂಬೆ. ಅವ್ರ ಬೆಲೆಯಾಗಿ ತುಂಬಿ ಇಷ್ಟು ಏನು ಬೆಲೆ ಕಟ್ತಾರೆ ಇದಕ್ಕೆ ಏನು ಬೆಲೆ ಕಟ್ಟೋರಿದ್ದಾರೆ ಹೇಳಿ. ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಕಿಡ್ನಿ ಕೊಟ್ಟರೆ ಎಷ್ಟೋ ರೊಕ್ಕ ಕೊಡ್ತಾರೆ. ಒಂದು ಮೋಸದ ಬುದ್ಧಿ ಎಷ್ಟು ಕೊಡ್ತಾರೋ ಅವರವರ ಶ್ರೀಮಂತಿಗೆ ತಕ್ಕಂತೆ ಕೋಟಿ ಗಂಟೆ ಕೊಡೋರು ಇರ್ತಾರೆ, ಲಕ್ಷ ಗಂಟೆ ಕೊಡೋರು ಇರ್ತಾರೆ. ಆದರೆ ಒಂದು ಮಾಂಸದ ಮುದ್ದೆ ಇದ್ರಾಗಿಂದು ಎಷ್ಟು ಬೆಲೆ ಬಾರೋದು, ಹಂಗಾದ್ರೆ ಇದಕ್ಕೆ ಏನು ಬೆಲೆ ಕಟ್ಟೋರು ನೀವು? ಇವನ್ನೆಲ್ಲ ಅವರಿಗೆ ಹೇಳಬೇಕು ಅಷ್ಟೇ. ಯಾಕೆ? ಪರಮಾತ್ಮ ಇದ್ದಾನೆ ಅನ್ನೋ ಭಕ್ತಿ ಉಂಟಾಗಲಿ ಅನ್ನೋದಕ್ಕಾಗಿ ಹೇಳಬೇಕು. ಇವನ್ನೆಲ್ಲ ಪ್ರಾಸ್ತಾವಿಕವಾದ ಮಾತುಗಳಿವು. ಇವನ್ನೆಲ್ಲ ಹೇಳ್ಕೊಂಡು ನೋಡ್ರಿ. ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳುವಂಗನೆ, ಮುಕ್ತಿಯನ್ನು ಒಲೆದು ಇವನು ಈಶನು. ಪರಮಾತ್ಮ ನೀನು ಇದೆಲ್ಲ ಕೊಟ್ಟದ್ದು. ನಿನ್ನ ಉಪಕಾರವನ್ನು ಏನು ಮಾಡಿದರೂ ತೀರಿಸುವುದಕ್ಕೆ ನನ್ನಿಂದ ಆಗೋದಿಲ್ಲ. ನಿನ್ನ ಕೈ ಮುಗಿದಷ್ಟೇ ನನ್ನ ಕೆಲಸ, ನಿನ್ನ ಪೂಜಾ ಮಾಡೋದಷ್ಟೇ ನನ್ನ ಕೆಲಸ, ನಿಮ್ಮ ನಾಮಗಳನ್ನು ಸ್ತೋತ್ರ ಮಾಡುವುದಷ್ಟೇ ನನ್ನ ಕೆಲಸ. ಇಷ್ಟು ಅವ್ರಿಗೆ ಕಲಿಸ್ಬೇಕು ಮೊದಲು ನಾವು ಅಂತ ಗುರುಗಳು ಶಾಸ್ತ್ರ ಹೇಳೋರಿಗೆ ಪಾಠ ಮಾಡ್ಯಾರ. ಶಾಸ್ತ್ರ ಹೇಳೋರು ಇನ್ನು ತತ್ವಜ್ಞಾನಿ ಆದವನಂತೂ ಶಾಸ್ತ್ರ ಹೇಳವ. ಈಗ ನಾವು ಸಾಧಕರಿದ್ದೇವೆ, ಹಿಂದೆ ಮುಂದೆ ಇದ್ದೇವೆ. ಹಿಂದಿದ್ದವರಿಗೆ ಮುಂದಿದ್ದವರು ಪಾಠ ಮಾಡ್ತಾರೆ, ಹಿಂದಿದ್ದವರಿಗೆ ಮುಂದಿದ್ದವರು ಪಾಠ ಮಾಡ್ತಾರೆ. ಹಾಗೆ ನಾವು ನೀವು ಕೂಡ ಸಾಧಕರೇ. ಈಗ ಹೇಳಾಕ ಇಲ್ಲಿ ಮ್ಯಾಲೆ ಕುಂಡ್ರಿಸ್ಯಾರ, ಕೇಳಾಕ ಕೆಲವು ಶರೀರಗಳು ಕೆಳಗೆ ಕುಂತಾವ. ಮ್ಯಾಲೆ ಕುಂತಾವ ದೊಡ್ಡವ, ಕೆಳಗೆ ಕುಂತವರು ಚಿಕ್ಕವರು ಅಂತಿಲ್ಲ. ಅಲ್ಲಿ ಕುಂತರು ಅದ ಸುಖ, ಇಲ್ಲಿ ಕುಂತರು ಅದ ಸುಖ. ಆದರೆ ಹೇಳುವ ದೃಷ್ಟಿಯಿಂದ ನಿಮ್ಮೆಲ್ಲರ ಮುಖ ಇವ್ ಕಾಣಬೇಕು, ಇವನ ಮುಖ ನಿಮಗೆಲ್ಲ ಕಾಣಬೇಕು ಅಂತ ಮ್ಯಾಲೆ ಕುಂಡ್ರಿಸ್ಯಾರ ಅಷ್ಟೇ, ಮತ್ತೇನಿಲ್ಲ. ಕೆಳಗೆ ಕುಂಡ್ರಿಸ್ಯಾರ ಆಗ್ತಿತ್ತು, ಮ್ಯಾಲೆ ಯಾಕೆ ಕುಂಡ್ರಿಸ್ಯಾರು ಹೇಳಮ್ಮ ಅಂತ ಬೇರ್ಪಡಿಸ್ಬೇಕು. ಕೆಳಗೆ ಯಾಕೆ ಕುಂಡ್ರಿಸ್ಯಾರು ಹೇಳಮ್ಮ ಅಂತ ಬೇರ್ಪಡಿಸಬೇಕು. ನಾವೆಲ್ಲರೂ ಸಾಧಕರೇ. ವೈಯಾಕರಣಿಗಳಂತ ವಿಭಾಗ ಮಾಡಿರ್ತಾರೆ ಹಿಂದೆ. ಅದು ನಮ್ಮ ಅಂತಃಕರಣಕ್ಕೆ ವೇದ್ಯ. ನಾವು ವೈಯಾಕರಣಿಯೋ ಸಾಧಕನೋ ಅನ್ನೋದು ನಮ್ಮ ಅಂತಃಕರಣಕ್ಕೆ ವೇದ್ಯ. ಪ್ರಕೃತದಲ್ಲಿ ಹೇಳೋರ ಜವಾಬ್ದಾರಿ ಒಂದಿಷ್ಟು ಇದೆ ಅಂತ ಅಭಿಪ್ರಾಯ ಆಯಿತು.
ಮೊದಲು ಪರಮಾತ್ಮ ಅನಂತ ಅವರಿಗೆ ತಿಳಿಸ್ರಿ, ತದನಂತರ ಉಪದೇಶ ಮಾಡಿರಿ. ಅವ್ರಿಗೆ ಏನು ಹೇಳ್ತಾರೆ ನೋಡ್ರಿ, ಹಂಗೆ ಮಾಡಿ ಹೆಂಗೆ ಮಾಡಂದ್ರೆ ಇವ್ರು ಬರೋದಿಲ್ಲ ನಮ್ಮ ಸಮೀಪ ಅಂತ ತಿಳ್ಕೊಂಡು ಭಾಳ ಸಹಜವಾಗಿ ಕಲಿಯುಗದಲ್ಲಿ ಭಕ್ತಿ ಪರಮಶ್ರೇಷ್ಠ. ಭಕ್ತಿಯಿಂದ ಮುಕ್ತಿ ಆಗ್ತದ, ಏನು ಚಿಂತೆ ಮಾಡಬೇಡ್ರಿ. ಶಾಸ್ತ್ರನ ಓದ್ಬೇಕಂತ ಏನಿಲ್ಲ, ಯಮನೆ ಮಾದಿಗಳು ಇಲ್ಲ. ಭಕ್ತಿ ಮಾಡ್ರಿ ಮುಕ್ತಿ ಆಗ್ತದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಕ್ ಹೊಂಟಿದ್ದಾರೆ ನೋಡ್ರಿ. ಭಕ್ತಿ ಮಾತ್ರವನು, ಮಾತ್ರ ಶಬ್ದ ಹಾಕ್ಯಾರ ಇಲ್ಲಿ, ಅದಕ್ಕೆ ಹೇಳಕತ್ತೇನೆ. ಭಕ್ತಿ ಮಾತ್ರವನು ಮಾಡಿದೊಡೆ ಅಂಗನೆ ಕೇಳು, ಮುಕ್ತಿಯನ್ನು ಒಲೆದು ಈವನು ಈಶನು. ಪರಮಾತ್ಮ ತನ್ನ ಭಕ್ತರಿಗೆ ಮೋಕ್ಷವನ್ನು ಕೊಟ್ಟೇ ಕೊಡುತ್ತಾನೆ, ಸಂಶಯ ಇಲ್ಲವೇ ಇಲ್ಲ. ಪರಮಾತ್ಮ ಈ ಜಗತ್ತನ್ನೇ ಆಳಾಮ, ಈಶನು. ಈಶಾವಾಸ್ಯಂ ಇದಂ ಸರ್ವಂ. ಪರಮಾತ್ಮನ ಆಳ್ವಿಕೆಗೆ ಒಳಪಟ್ಟದ್ದು ಜಗತ್ತು. ಇದು ಸಗುಣ ಕ್ರಮ. ಇದು ಇಲ್ಲಿವರೆಗೆ ಹೇಳಿದ್ರಲ್ಲ, ಸಗುಣ ಕ್ರಮ. 5ನೇ ಸಂಧಿಯಿಂದ ಹಿಡ್ಕೊಂಡು ಇಲ್ಲಿ 6ನೇ ಸಂಧಿ ಮುಗಿಯುವವರೆಗೆ ಸಗುಣ ಕ್ರಮ. ನಿರ್ಗುಣ ಕ್ರಮ ಮುಗಿದೋಗೆ ಅದು ಕೇವಲ ಉತ್ತಮ ಜಿಜ್ಞಾಸುವಿಂದ. 3ನೇ ಅಧ್ಯಾಯ ಭ್ರಾಂತಿ ನಿರಾಕರಣ, 4ನೇ ಅಧ್ಯಾಯ ನಿರ್ಗುಣ ಯೋಗ. ನಿರ್ಗುಣ ಯೋಗ ಅಂದ್ರೆ ನಿರ್ಗುಣ ಚೈತನ್ಯದೊಡನೆ ಕೂಡಿಕೊಳ್ಳೋದು, ತಿಳಿಸಾಕ ಕೂಡಿಕೊಂಡು ಆಗೋದು ಅಂತ ಎಲ್ಲ ಸಾಕಷ್ಟು ಸಲ ಬಂದಿದೆ. ಅದು ತಿಳಿಯದವರಿಗೆ ಸಗುಣ ಯೋಗ, ಸಗುಣ ಯೋಗವು ತಿಳಿಯದವರಿಗೆ ಭಕ್ತಿ ಯೋಗ. ಹೇಳಪ್ಪ ಮತ್ತೇನಿಲ್ಲ. ಇದು ಸಗುಣ ಕ್ರಮವು. ಇದು ತಿಳಿಯದವರಿಗೆ ಹಿಂದೆ ಹೇಳಿದ 5-6ನೇ ಅಧ್ಯಾಯದ ವಿಷಯ ಯಾರಿಗೆ ತಿಳಿದಿಲ್ಲವೋ ಅವರಿಗೆ ಸದಮಲ ಸತ್ ಅಮಲ ಗುರು ಶಂಭುಲಿಂಗದ ಶಬ್ದ ಒಂದಿಷ್ಟು ಭಾಳ ಚಂದ ಹಾಕ್ತಾರೆ ಗ್ರಂಥಕಾರರು. ಸತ್ ಅಖಂಡ ಚೈತನ್ಯ, ಅಮಲ ಅಲ್ಲಿ ಮಾಯಾ ಅನ್ನುವ ಉಪಾಧಿಯೂ ಇಲ್ಲ. ಶಂಭುಲಿಂಗ ಅಂತ ಬಂದ್ರಲ್ಲ, ಗುರು ಶಂಭುಲಿಂಗ, ಇಲ್ಲಿ ಮಾಯಾ ಉಪಾಧಿ. ಎರಡೂ ಹೇಳ್ಯಾರ. ಎರಡು ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಎರಡನ್ನೂ ಹೇಳ್ಯಾರ. ಯಾಕಂದ್ರೆ ಸಗುಣ ಬ್ರಹ್ಮವೇ ನಮಗೆ ಕೊನೆ ಅಲ್ಲ, ನಿರ್ಗುಣ ಬ್ರಹ್ಮವೇ ಕೊನೆ. ನಿರ್ಗುಣ ಬ್ರಹ್ಮ ಬಿಡಕ್ಕೆ ಬರೋದಿಲ್ಲ, ಆಧಾರವ ಬ್ರಹ್ಮ. ಸಗುಣ ಬ್ರಹ್ಮ ನಮಗೆ ವಿಷಯ ತಿಳ್ಸಕ್ಕೆ ಅನುಕೂಲ, ನಿರ್ಗುಣ ಬ್ರಹ್ಮ ತಿಳ್ಸಕ್ಕೆ ಅನುಕೂಲ ಅಲ್ಲ. ಯಾಕಂದ್ರೆ ಯಾವ ಕುಂತಿದ್ದಾನೆ ಕೇಳಕ್ಕೆ ಅವನ ಸ್ವರೂಪ ಇದೆ. ಅದು ನಿರ್ಗುಣ ನಿರಾಕಾರ, ಯಾವ ಶಬ್ದವೂ ಅಲ್ಲಿಲ್ಲ. ಹೀಗಾಗಿ ಸತ್ ಅಮಲ ಅನ್ನುವ ಶಬ್ದದಿಂದ ನಿರ್ಗುಣ ಬ್ರಹ್ಮ, ಗುರು ಶಂಭುಲಿಂಗ ಅನ್ನುವ ಶಬ್ದದಿಂದ ಸಗುಣ ಬ್ರಹ್ಮವನ್ನು ತಗೊಂಡಿದ್ದಾರೆ. ಶಂಭುಲಿಂಗದ ಪರಭಕ್ತಿಯನು ಅಂದರೆ ನಿರ್ಗುಣ ಬ್ರಹ್ಮ ಮರೆಯಕೂಡದು ಅಂತ ಇದರ ಅಭಿಪ್ರಾಯ. ಪರಭಕ್ತಿಯನು ಶ್ರೇಷ್ಠವಾದ ಭಕ್ತಿಯನು. ಶ್ರೇಷ್ಠವಾದ ಭಕ್ತಿಯನ್ನು ಮನಃಪೂರ್ವಕ ಪರಮಾತ್ಮನ ಉಪಕಾರವನ್ನು ಸ್ಮರಣೆ ಮಾಡಿ ಆತನ ಪೂಜಾದಿಗಳನ್ನು, ಆತನ ನಾಮ ಸ್ತೋತ್ರಾದಿಗಳನ್ನು ಮಾಡುವುದು ಇದು ಪರಭಕ್ತಿ. ಪರಭಕ್ತಿಯನು ನೆಟ್ಟನೆ ಒರೆದು ಮಾಡಿ, ನೆಟ್ಟನೆ ಸುಂದರವಾಗಿ ಮಾಡಿ, ನಂಬುಗೆ ದೋರಿ, ವಿಶ್ವಾಸ ಅಲ್ಲಿಟ್ಟುಕೋ. ಪರಮಾತ್ಮ ನನ್ನ ಕೈ ಬಿಡುವುದಿಲ್ಲ ಅಂತ ವಿಶ್ವಾಸ ಇಟ್ಟುಕೋ. ನಂಬುಗೆ ದೋರಿ, ಪದುಳವನು ಈಗುವುದು. ಇಷ್ಟು ನಂಬಿಕೆ ಉಂಟಾಗುವಂತೆ ಉಪದೇಶ ಮಾಡಬೇಕು ಸಾಮಾನ್ಯರಿಗೆ ಗುರುಗಳು. ಪದುಳದಿಂದ, ಸಂತೋಷದಿಂದ, ಪದುಳವನು ಈಗುವುದು, ಅವರಿಗೆ ಸಂತೋಷ ಉಂಟಾಗುವಂತೆ ಹೇಳಬೇಕು. ಈವುದು ಕೊಡುವುದು, ಸಂತೋಷವನ್ನು ಕೊಡುವುದು ಯಾರಪ್ಪ ಅಂದ್ರೆ ಗುರುಗಳು. ಗುರುಗಳಾದವರು ಈ ಕರ್ತವ್ಯವನ್ನು ಮಾಡಬೇಕು ಅಂತ ಇಲ್ಲಿ ಆರಂಭ ಮಾಡಿದರು ನೋಡ್ರಿ. ಸಗುಣ ನಿರ್ಗುಣವೆಂಬ ಎರಡು ರೂಪಿಂದ ಈಶನು ಅಗಣಿತ ಸಿದ್ಧಿ ಮುಕ್ತಿಗಳನ್ನು ಬಗೆಯ ಭೇದವನ್ನು ಅರಿದು ಈವುದು ನಿಜವು ಎಂದು ನಿಗಮ ಆಗಮಾದಿಗಳು ಒರೆವವು. ಪದಚ್ಛೇದ ಮಾಡಿ ಓದಿದ್ದೀನಿ, ಮತ್ತು ಪದಚ್ಛೇದದ ಕೆಲಸ ಇಲ್ಲ. ಸಗುಣ ನಿರ್ಗುಣವೆಂಬ ಎರಡು ರೂಪಿಂದ ಈಶನು. ಪರಮಾತ್ಮನ ಎರಡು ರೂಪ ಮಾಡಿದ್ದೀವಿ ನಾವು, ಮಾಡಿದವರು. ಒಬ್ಬನ ಕರೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ದೇನೆ ಮೊನ್ನೆ. ಉಪನಿಷತ್ತು ತತ್ವಜ್ಞಾನಿಗಳ ಮೇಲೆ ಹಾಕ್ತದೆ, ತತ್ವಜ್ಞಾನಿಗಳು ಉಪನಿಷತ್ತಿನ ಮೇಲೆ ಹಾಕ್ತಾರೆ. ಹೆಂಗೆ ಉಪನಿಷತ್ತು ಹೇಳುತ್ತದೆ ಅಂತ ಅವ್ರು ಹೇಳ್ತಾರೆ. ಉಪನಿಷತ್ತು ಏನಂತತಿ, ತತ್ವಜ್ಞಾನಿಗಳು ಹೀಗೆ ಹೇಳುತ್ತಾರೆ ಅಂತ ಆದಂತ. ಅದಕ್ಕೆ ನಾವೇ ಎರಡು ಮಾಡಿದವ್ರಂತೀವಿ. ನಾವು ಅಂದ್ರೆ ತತ್ವಜ್ಞಾನಿಗಳೇ ಎರಡು ಮಾಡಿದಾರೆ, ಒಂದು ಸಗುಣ ಒಂದು ನಿರ್ಗುಣ. ಎರಡು ಎಲ್ಲಿರ್ತದೆ, ಏಕಮೇವ ಅದ್ವಿತೀಯಂ. ಅದಕ್ಕೆ ಉಪಾಧಿ ಕೂಡಿಸ್ತೀವಿ, ಎರಡು ಮಾಡಿದ್ವಿ. ದೃಷ್ಟಾಂತಂತೂ ಸಾಕಷ್ಟು ಸಲ ಘಟಾಕಾಶ ಮಠಾಕಾಶ
ಅಥವಾ ಘಟಾಕಾಶ ಮಹಾಕಾಶ ಅಥವಾ ಮಠಾಕಾಶ ಮಹಾಕಾಶ ಯಾವುದಾದ್ರು ಹೇಳ್ಕೊಡ್ರಿ. ಎರಡು ಮಾಡಿದಾಗ ಮಾಡ್ತೀವಿ. ಮೊನ್ನೆ ತಮಾಷೆ ಮಾಡಿದಾನಲ್ಲ, ಆಕಾಶ ಎರಡು ಭಾಗ ಮಾಡು, ಎಲ್ಲಿ ಮಾಡ್ತಾನೆ? ಮಾಡಕ್ಕೆ ಬರೋದಿಲ್ಲ. ತಿಳಿಸೋ ದೃಷ್ಟಿಯಿಂದ ಹೇಳಿದರು. ಹಾಗೆ ಇಲ್ಲಿಯೂ ಕೂಡ ನಿನ್ನ ಸ್ವರೂಪವನ್ನು ನನಗೆ ತಿಳಿಸುವುದಕ್ಕಾಗಿ ಒಂದು ಚೈತನ್ಯವನ್ನು ಎರಡು ಭಾಗ ಮಾಡಿದ್ದಾರೆ ನಮ್ಮ ಹಿರಿಯರು, ತತ್ವವೇತ್ತರು, ಋಷಿ ಮುನಿಗಳು. ಸಗುಣ ನಿರ್ಗುಣ ಅಂತ ಎರಡು. ಮಾಯಾ ಉಪಾಧಿಯಿಂದ ಕೂಡಿದ್ದು ಸಗುಣ, ಅಲ್ಲಿ ಸರ್ವಜ್ಞತ್ವಾದ ಗುಣಗಳು ಇವೆ. ಮಾಯಾ ಉಪಾಧಿ ರಹಿತವಾದದ್ದು ನಿರ್ಗುಣ, ಅಲ್ಲಿ ಸರ್ವಜ್ಞತ್ವಾದಿಗಳು ಇಲ್ಲ, ಸತ್ವ ಇಲ್ಲ, ರಜ ಇಲ್ಲ, ತಮ ಇಲ್ಲ, ಸತ್ವಗುಣ, ರಜೋಗುಣ, ತಮಗುಣ ಯಾವೂ ಇಲ್ಲ ಇಲ್ಲಿ. ಸದಮಳವರು ಶಂಭುಲಿಂಗದ ಪದಭಕ್ತಿಯನ್ನು, ಪಾದಗಳ ಭಕ್ತಿಯನ್ನು, ಪದ ಶಬ್ದಕ್ಕೆ ಸ್ವರೂಪ ಅಂತೂ ಅರ್ಥ ಇದೆ, ಆದರೆ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ. ಅದಕ್ಕಾಗಿ ನಮ್ಮ ಹಿರಿಯರು ಏನು ಮಾಡಿದರು, ಮೂರ್ತಿ ಮಾಡಿಕೊಟ್ರು. ನಾವು ಮೂರ್ತಿ ಮಾಡಿಕೊಟ್ರು. ಅದನ್ನು ಕೆಲವು ಜನರು ಸ್ಥಾವರ ಕೇಳಿ ಉಂಟು, ಜಂಗಮ ಕೇಳಿವಿಲ್ಲ, ಮೂರ್ತಿ ಪೂಜೆ ಮಾಡಬಾರ್ದು, ಅದು ಸ್ಥಾವರ. ಅಲ್ಲಿ ದೇವರ ಕಲ್ಪನೆ ಮಾಡೋ ಮಾರಾಯ. ಮೂರ್ತರ ಇರಲಿ ಏನಾರ ಇರಲಿ, ಪರಿಪೂರ್ಣವಾದ ಆತ್ಮತತ್ವ ಅಲ್ಲಿಯೂ ಇರಲೇಬೇಕಲ್ಲ. ಅದು ಶಿಲೆ ಆಗಿರಲಿ, ಅಲ್ಲಿಯೂ ಇರಲೇಬೇಕಲ್ಲ. ಅದ ಮತ್ತು ಅಲ್ಲಿಲ್ಲ ಅಂದ್ರೆ ಪರಿಚ್ಛಿನ್ನಕತ್ತಿನಿಂದ ಪರಿಪೂರ್ಣ. ಅವರವರ ಬುದ್ಧಿಗೆ ತೋಚಿದಂತೆ ವ್ಯವಸ್ಥೆ ಮಾಡಬೇಕಾಗ್ತದೆ. ಮತ್ತು ಸಗುಣ ನಿರ್ಗುಣ ಅಂತ ಮಾಡೋ ಕೆಲಸ ಏನಿತ್ತು ಹಂಗಾರೆ ಅಖಂಡವಂತ ಚೈತನ್ಯ ಅಂತ. ಅದೆಲ್ಲರ ಅನುಭವಕ್ಕೆ ಅದೇನೋ ಬಂದಿಲ್ಲ. ಅದು ಎಲ್ಲರ ಅನುಭವಕ್ಕೆ ಬರುವುದಕ್ಕಾಗಿ ನಮ್ಮ ಹಿರಿಯರು ಅನೇಕ ಪುರಾಣಗಳನ್ನು ಬರೆದರು. ಯಾತಕ್ಕೆ ಬರೆದ್ರು? ವ್ಯಾಸ ಭಗವಂತ ಎಲ್ಲ ವಿಭಾಗ ಮಾಡಿದ ವೇದಗಳನ್ನು. ಉಪನಿಷತ್ ಭಾಗ ಬೇರೆ ಮಾಡಿದ, ಉಪಾಸನಾ ಕಾಂಡ ಬೇರೆ ಮಾಡಿದ, ಕರ್ಮಕಾಂಡ ಬೇರೆ ಮಾಡಿದ. ಇಷ್ಟು ಮಾಡಿ ಸಂತೋಷ ಆಗಲಿಲ್ಲ ಮಗ. ಪಂಚಮ ವೇದ ಅಂತ ಮಹಾಭಾರತ ಬರದ, 12 ಪುರಾಣ ಬರದ, ಅದಕ್ಕೂ ಸಮಾಧಾನ ಆಗಲಿಲ್ಲ. ಮಹಾಭಾರತ ಬರೆದ, 12 ಪುರಾಣ ಬರೆದ. ಇಷ್ಟೆಲ್ಲ ಯಾಕೆ ಮಾಡಿದ ಅಂತ ಕೇಳಿದರೆ, ಎಲ್ಲರೂ ಉದ್ಧಾರ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದರಲ್ಲದೆ ಕೇವಲ ಉತ್ತಮ ಜಿಜ್ಞಾಸುಗಳ ದೃಷ್ಟಿಯಿಂದ ಗ್ರಂಥಗಳು ಅಲ್ಲ ಅಂತ ನೆನಪು ಮಾಡಿಕೊಳ್ಳೋಣ. ಏನಂತ ನೋಡ್ರಿ, ಪದಭಕ್ತಿಯನ್ನು ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿ ಮಾಡ್ರಿ. ನೆಟ್ಟನೇ ಬರೆದು ಅದು ಗಟ್ಟಿರ್ಬೇಕು, ನೀವು ದೃಢಭಕ್ತಿ ಇರಬೇಕು. ಹಾಗೆ ಸುಮ್ಮನೆ ಉಪಚಾರಕ್ಕೆ ಕಾಟಾಚಾರಕ್ಕೆ ಮಾಡಕ್ಕೆ ಹೋಗ್ಬೇಡ್ರಿ. ಬರೆದು ನಂಬುಗೆ ದೋರಿ ವಿಶ್ವಾಸ ಇಡ್ರಿ. ಪರಮಾತ್ಮ ನಮ್ಮನ್ನು ಕೈ ಬಿಡೋದಿಲ್ಲ. ಇಲ್ಲಿವರೆಗೆ ರಕ್ಷಣೆ ಮಾಡಿದವ ನಮ್ಮನ್ನು ಹೆಂಗೆ ಕೈ ಬಿಡ್ತಾನೆ, ಇದನ್ನು ಹುಟ್ಟಿಸ್ತವ ಅವ, ಇದನ್ನು ರಕ್ಷಣೆ ಮಾಡಿದವನ ಅವ ಹೆಂಗೆ ಬಿಡ್ತಾನೆ ನಮ್ಮನ್ನು ಅನ್ನೋ ನಂಬಿಕೆ ಇರಲಿ. ನಂಬುಗೆ ದೋರಿ ಪದುಲದಿಂದ ಇಷ್ಟು ಉಂಟಾಗಬೇಕು ಅವರಿಗೆ, ಯಾರಿಗೆ? ಕೇಳೋವರಿಗೆ. ಪದುಲದಿಂದ ಸಂತೋಷದಿಂದ ಗುರುಗಳು ಬರೆಯುವುದು, ಈವುದು, ಸಂತೋಷವನ್ನು ಇವುವುದು. ಗುರುಗಳು ಹೀಗೆ ಹೇಳಿ ಅವರಿಗೆ ಸಂತೋಷವನ್ನು ಉಂಟು ಮಾಡುವುದು ಅಂತ ಈ ನುಡಿ ಅರ್ಥ. ಸಗುಣ ನಿರ್ಗುಣಗಳೆರಡ ರೂಪದಿಂದ ಅಗಣಿತ ಸಿದ್ಧಿ ಮುಕ್ತಿಗಳನ್ನು ನೋಡ್ರಿ. ಅಗಣಿತ ಸಿದ್ಧಿಗಳು ಅಂದ್ರೆ ಸಕಾಮರಿಗೆ, ಮುಕ್ತಿಗಳನ್ನು ಅಂದ್ರೆ ನಿಷ್ಕಾಮರಿಗೆ. ಅಗಣಿತ ಸಿದ್ಧಿ ಮುಕ್ತಿಗಳನ್ನು ಬಗೆಯ ಭೇದವರಿದು ಅವರ ಭಾವನೆ, ಬಗೆಯ ಅಂದ್ರೆ ಅವರ ಭಾವನೆ, ಬಗೆಯ ಭೇದವರಿದು ಅವರ ಭಾವನೆಯ ಭೇದವನ್ನು ತಿಳಿದು ಇವು ಏನು ಪಡೆಯುವುದಕ್ಕೆ ಯೋಗ್ಯನಿರ್ತಾನೆ. ಇವನಿಗೇನು ಭಕ್ತಿ ಮಾರ್ಗ ಹೇಳಬೇಕು, ಏನು ಜ್ಞಾನ ಮಾರ್ಗ ಹೇಳಬೇಕು. ಗುರುಗಳಿಗೆ ಗೊತ್ತಾಗ್ತದೆ ಇವನಿಗೆ ಯಾವುದನ್ನು ಹೇಳ್ಬೇಕು ಅನ್ನೋದು ಗೊತ್ತಾಗತ್ತೆ ಪಾಠ ಮಾಡೋದ್ರಿಂದ. ಅವರ ಭಾವನೆಗೆ ತಕ್ಕಂತೆ ಯಾರು ಏನು ಬೇಡ್ತಾರೆ, ಒಂದು ಮೋಕ್ಷ, ಒಂದು ಲೌಕಿಕ ಭೋಗ, ಎರಡರ ಭಾಗಲ್ಲ. ಲೌಕಿಕ ಭೋಗದ ವೈಚಿತ್ರ್ಯ ಎಷ್ಟೋ ಇರಬಹುದು ಅಂತೂ ಒಂದು ಲೌಕಿಕ ಭೋಗ, ಒಂದು ಮೋಕ್ಷ. ಬಗೆಯ ಭೇದವನ್ನು ಅರಿಯುವುದು, ಈವುದು. ಗುರುಗಳದನ್ನು ಕೊಡುವುದು, ಹೇಳುವುದು, ಈವುದು. ನಿಜವು ಎಂದು ಪರಮಾತ್ಮ ನಿಮಗೆ ಸಕಾಮ ಇತ್ತು, ಯಾವ್ಯಾವ ಸಿದ್ಧಿ ಬೇಡ್ರಿ ಕೊಡ್ತಾನೆ. ಅದನ್ನು ಬೇಡ ಅಂದರೆ ಮೋಕ್ಷ ಬೇಡ್ರಿ, ಅದನ್ನು ಕೊಡ್ತಾನೆ. ನಿಮಗೆ ಯಾವ್ದು ಬೇಕು ಅದನ್ನು ಬೇಡ್ರಿ. ಇದು ನಿಜವು ಎಂದು, ಇದು ಯೋಗ್ಯವು ಎಂದು ನಿಗಮ ಆಗಮಾದಿಗಳು ಅರಿವವು. ಇಲ್ಲಿ ನಿಗಮಾದಿಗಳು ಶಾಸ್ತ್ರಗಳು ಇದನ್ನು ಹೇಳುತ್ತವೆ ಅಲ್ಲದೆ ನಾನು ಹೇಳುತ್ತಿಲ್ಲ ಅಂತ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳಿದ್ದಾರೆ ಅನ್ನುವುದನ್ನು ಶ್ರೀಮಾನ್ ನಿಜಗುಣ ಶಿವಯೋಗಿಗಳವರು ತಿಳಿಸಿಕೊಟ್ಟಿದ್ದಾರೆ. ಬರೆವವು ಭಕ್ತ ವಾತ್ಸಲ್ಯ ನೆನಪ ಶಂಭು ಪದವನ್ನು ಭಕ್ತಿಯಿಂದ ಆಶ್ರಯಿಸಿ ಬೇರೊಂದು ಯುಕ್ತಿಗಳೆಯದೆ ಸುಮ್ಮನೆ ಭಜಿಸುವುದು. ಪರ ಮುಕ್ತಿಯನ್ನು ಒಲಿವ ಸಜ್ಜನರೆಲ್ಲ. ನೋಡ್ರಿ,
ಕೆಲವು ಹೇಳಕತ್ತಾರ ಅಂದೆಲ್ಲ ಇದು ನುಡಿ ಮುಗಿಸೇ ಬಿಡುನು. ಭಕ್ತಿ ವಾತ್ಸಲ್ಯನೂ ಏನಪ್ಪ, ಪರಮಾತ್ಮ ಯಾರಿಗೆ ಪ್ರಿಯ ಅಂದ್ರೆ ಭಕ್ತಿ ಪ್ರಿಯ ಅಂತ ಅದೇನೇಳು ಹೇಳಿದಾರಲ್ಲ. ವೇದವನ್ನು ಓದಿದ ರಾವಣನಿಗೆ ಏನಾಯಿತು ಅಂತೂ ಏನೇನೋ ಒಂದು ವಚನ ಹಾಡಿದ. ಅವನಿಗೆ ಭಕ್ತಿ ಬೇಕು, ಆದರೆ ಭಕ್ತಿ ಅಂತದ್ದಿರ್ಬೇಕಂದ್ರೆ ದೃಢತರವಾದ ಭಕ್ತಿ ಇರಬೇಕು. ಆ ಭಕ್ತಿ ಇದ್ರೆ ಮಾತ್ರ ಸಾಧ್ಯ. ಭಕ್ತ ವಾತ್ಸಲ್ಯನು ಏನಪ್ಪ, ಮಮ್ಮ ಭಕ್ತ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ ಅಂತ ಒಂದು ವಾಕ್ಯ ಇದೆ ಗುರುಗೀತೆಯಲ್ಲಿ. ನನ್ನ ಭಕ್ತರು ಎಲ್ಲಿ ಇರುತ್ತಾರೆಯೋ ನಾನು ಅಲ್ಲಿ ಇರುತ್ತೇನೆ. ನ ಕೈಲಾಸೆ ನಜಮಂದರೆ ನ ಹಿಮಾಲಯೇ, ನಾ ಎಲ್ಲಿ ಇರೋದಿಲ್ಲ, ನನ್ನ ಭಕ್ತರು ಎಲ್ಲಿದ್ದಾರಲ್ಲ ಅಲ್ಲಿರ್ತೇನೆ ಅಂತ ಹೇಳಿದಾನಂತ ಪರಮಾತ್ಮ ಪಾರ್ವತಮ್ಮಗ. ಆದುದರಿಂದ ಭಕ್ತಿ ವತ್ಸಲ ನೆನಪ, ಭಕ್ತಿಯಲ್ಲಿ ವಾತ್ಸಲ್ಯ ನೆನಪ, ಭಕ್ತಿಯಲ್ಲಿ ಪ್ರೀತಿ ಉಳ್ಳವನಿಗೆಂದು ಹೇಳಿಸಿಕೊಳ್ಳುವ ಶಂಭು ಪದವನು ಪರಮಾತ್ಮನ ಪಾದ ಕಮಲಗಳನ್ನು ಭಕ್ತಿಯಿಂದ ಆಶ್ರಯಿಸಿ ನಂಬಿ ಬೇರೊಂದು ಯುಕ್ತಿಗಳೇದೆ ಹೇಳಿದ್ನೆಲ್ಲ ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಯಾವ ಗಲಾಟೆ ಬೇಡ ನಮಗೆ. ಭಾಳ ಸರಳ ಐತೆ ಮೋಕ್ಷ. ಭಕ್ತಿ ಮಾಡಿದ್ರೆ ಸಾಕು ಮೋಕ್ಷ ಸಿಗ್ತದೆ ನಮಗಂದ್ರೆ ತೆಳಪಬೇಕಾಗೈತೆ ಅವರನ್ನು. ಇದು ತಿಳಿದುಕೊಳ್ಳುವ ದೃಷ್ಟಿಯಿಂದ ಹೇಳಿದಂತಹ ಮಾತುಗಳಿವು. ಮತ್ತೇನು ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಏನೇನು ಹೇಳ್ಕೊಂಡು ಬಂದ್ರಿ. ಈಗ ಯಾವ ಬೇಡ ಅಂತೇಳಿ, ಯಾಕೆ ಬೇಡ ಅಂತೀವಿ, ಯಾಕೆ ಬೇಕಂತೇವಿ ಅನ್ನುವುದನ್ನು ತಿಳಿರಿ. ಆಯ್ತು ಅವ್ರಿಗೆ ಹೇಳಿದೇವಿ. ಸಾಮಾನ್ಯರು ಹೊರಬರುತ್ತಾರಲ್ಲ, ಮುಮುಕ್ಷು ಅಭ್ಯಾಸಿ ಅನುಭವಿ ಇವರನ್ನು ಬಿಟ್ಟ ಅವರನ್ನು ಹಿಡ್ಕೊಳ್ಳೋದಕ್ಕಾಗಿ ಕೆಲಸ, ಅವರು ಉದ್ಧಾರ ಆಗಲಿ ಅನ್ನೋದಕ್ಕಾಗಿ ಕರ್ತವ್ಯ ಅನ್ನೋದನ್ನ ಮರಿಬೇಡ್ರಿ. ಬೇರೊಂದು ಯುಕ್ತಿಗಳೆಯದೆ ಸುಮ್ಮನೆ ಭಜಿಪೋದು, ಪರಮಾತ್ಮನ ಸೇವೆ ಮಾಡೋದು. ಭಜಿಪೋದು ಅಂದ್ರೆ ಮತ್ತೆ ಬೆಳಿಗ್ಗೆ ಸಾಯಂಕಾಲ ಇದ್ರೆ ಹಿಡ್ಕೊಂಡು ಕೂತೀರಿ ಮನ್ಯಾಗ. ಸ್ವಾಮಿ ಏನು ಹೇಳಿದ ಅಂತ ಬಂದಾಗ ನನ್ನ ಹತ್ರ ಬಂದಾಗ ಮನ್ಯಾಗ ಸೇವಾ ಮಾಡೋದು. ಸುಮ್ಮನೆ ಭಜಿಪೋದು ಪರಮಯುಕ್ತಿಯನ್ನು ಒಲಿಯುವ ಸಜ್ಜನರೆಲ್ಲ, ಪರಯುಕ್ತಿಯನ್ನು ಒಲಿಯುವ ಸಜ್ಜನರೆಲ್ಲ. ಶ್ರೇಷ್ಠವಾದ ಮುಕ್ತಿಯನ್ನು ಒಲಿಯುವುದು ಸಜ್ಜನರೆಲ್ಲ. ಶ್ರೇಷ್ಠವಾದ ಮುಕ್ತಿ ಅಂದ್ರೆ ಅದೇ ಸ್ವಸ್ವರೂಪದ ಸಾಕ್ಷಾತ್ಕಾರ. ಶ್ರೇಷ್ಠವಾದ ಮುಕ್ತಿ. ಉಳಿದ ಮುಕ್ತಿಗಳನ್ನು ಹೇಳಿಯಾಗೈತಿ ಬೇಡವು. ಸಜ್ಜನರೆಲ್ಲ ಅಂದ್ರೆ ಸಾಧಕರೆಲ್ಲ ಅಂತಿದ್ರ ಅರ್ಥ ಅಂತ ಹೇಳ್ತಾ ಇಂದಿನ ಪ್ರವಚನಕ್ಕೆ ವಿರಾಮ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.